ದೇವರಿಗೆ ಸ್ತೋತ್ರವಾಗಲಿ. ಎಲ್ಲರೂ ಎಕ್ಸಾಡಸ್ ವಿಮೋಚನಾ ಕಾಂಡ 17:10 ತೆಗೆದು ಎಲ್ಲರೂ ಧ್ಯಾನ ಮಾಡೋಣ. ಮೋಸೆಯು ಅಪ್ಪನೆಯ ಮೇರೆಗೆ ಯೋಶುವನು ಅಮಲೇಕರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಸೆಯು ಓರನು ಈ ಮೂವರು ಗುಡ್ಡದ ತುದಿಗೆ ಏರಿದರು. ಮೋಸೆಯು ತನ್ನ ಕೈಗಳನ್ನು ಮೇಲಕ್ಕೆತ್ತುವಾಗ ಇಸ್ರಾಯೇಲರು ಬಲಗೊಳ್ಳುವರು. ಎಲ್ಲ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿಬದ್ಧದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ವಾಕ್ಯದ ಮೂಲಕ ನಮ್ಮ ಜೊತೆಯಲ್ಲಿ ಮಾತಾಡಿ ಆತ್ಮ ಬಲಗೊಳ್ಳಲಿ. ಈ ಭಾನುವಾರ ಬಿಟ್ಟು ನಾವು ಇನ್ನೂ ಸೋಮವಾರದಿಂದ ಮತ್ತು ಶನಿವಾರವರೆಗೂ ಲೋಕದಲ್ಲಿ ಇದ್ದಾಗ ನಿನ್ನ ವಾಕ್ಯದ ಬಾಳದ ಶಕ್ತಿಯಿಂದ ಜೀವಿಸಲು ಕೃಪೆ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ನೋಡ್ರಿ, ನಮ್ಮ ಕೆಲಸ, ದೇವರು ನಂಬಿರುವವರ ಕೆಲಸ ಏನಂತ ಹೇಳಿದ್ರೆ, ದೇವರನ್ನ ಆರಾಧಿಸುವುದು, ಸ್ತುತಿಸುವುದು, ದೇವರ ಪಾದದಲ್ಲಿ ಕೂತ್ಕೊಂಡು ಅಧಿಕ ಸಮಯಗಳನ್ನ ಕಳೆಯೋದು. 24 ಗಂಟೆಯಲ್ಲಿ 8 ಗಂಟೆ ಕಾಲ ಗೌರ್ಮೆಂಟ್ ಕೆಲಸ ಕೊಟ್ಟಾಗ ಅದನ್ನ ಮಾಡ್ತಾ ಇರ್ಬೇಕಾದ್ರೂ ದೇವ್ರನ್ನ ನೆನೆಸ್ತಾ ಇರೋದು, ದೇವ್ರನ್ನ ನೆನೆಸಿನೇ ಕೆಲಸ ಮಾಡೋದು, ಯೋಚನೆ ಪೂರ್ತಿ ದೇವರಾಗಿರೋದು, ದೇವ್ರ ಬಗ್ಗೆ ತಿಳ್ಕೊಳ್ಳೋದು. ನಾವು ಏನಕ್ಕೆ ಬಂದಿದ್ದೀವಿ, ಎಲ್ಲಿಂದ ಬಂದಿದ್ದೀವಿ, ಏನಕ್ಕೆ ಜೀವಿಸ್ತಾ ಇದ್ದೀವಿ, ಈ ಶರೀರ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಪ್ರಾಣ ಅಂದ್ರೆ ಏನು, ಈ ಶರೀರ ಬಂದು ನಶಿಸಿ ಹೋಗೋದು, ಆತ್ಮ ಮಾತ್ರನೇ, ದೇವ್ರ ಆತ್ಮವಾಗಿದ್ದಾರೆ. ಆ ಆತ್ಮ ಬಂದ್ಬಿಟ್ಟು ಯಾವಾಗಲೂ ಜೀವಿಸುವಂಥದ್ದು. ನಮ್ದು ಕೂಡ ಅದು ಆತ್ಮ ಬಂದು ಪರ್ಮನೆಂಟ್ ಆಗಿ ಇರುವಂಥದ್ದು. ಅದು ನಿವಾಸ ಮಾಡೋದಕ್ಕೆ ಈ ಶರೀರವನ್ನು ಮಾಡಿದ್ದಾರೆ. ಈ ಶರೀರ ಮಣ್ಣಿಗೆ ಹೋಗ್ಬಿಡುತ್ತೆ. ಈ ಆತ್ಮಕ್ಕೆ ನಿತ್ಯವಾಗಿ ಭೂಲೋಕದಲ್ಲಿ ಶರೀರದೊಳಗಡೆ ಇರುತ್ತೆ. ಶರೀರ ಬಿಟ್ಟು ಹೋದಾಗ ಆ ಪರಲೋಕದಲ್ಲಿ ಇರುತ್ತೆ. ಶ್ವಾಸ ತನ್ನ ತಂದ ದೇವರ ಹತ್ರ ಹೋಗುತ್ತೆ. ಪ್ರಸಂಗಿ ಅದು ಸಹಾಯ ಮಾಡುತ್ತೆ. ಬರೀ ಇಷ್ಟು ಮಾತ್ರ ಅಲ್ಲ, ಇನ್ನು ಬೇಕಾದಷ್ಟುಗಳಿದ್ದಾವೆ. ಏನೇನಿದ್ದಾವೆ? ದೇವರನ್ನ ನಾವು ಧ್ಯಾನಿಸ್ಬೋದು, ಸ್ತುತಿಸ್ಬೋದು. ಒಂದು ಎಕ್ಸಾಂಪಲ್ ಆಗಿ ವಾಕ್ಯ ಭಾಗ ಸಾಕ್ಷಿಗಳನ್ನ ನೋಡಿ ನಾವು ಆತ್ಮಕ್ಕೆ ಬಲ ತಗೊಳ್ಳೋಣ. ಮೊದಲನೇದಾಗಿ ನಾವು ಆದಿಕಾಂಡದಿಂದ ತಗೊಂಡು ಬಂದಾಗ ಮೋಸೆ ಅವ್ರನ್ನ ಬಿಡಿಸ್ಬೇಕು. ಎಲ್ಲ ಗಮನ ಇಟ್ಕೊಂಡು ಐಕ್ಯ ದೇಶದಿಂದ ಬಿಡಿಸಿ ಹೋಗ್ಬೇಕು. ಇವ್ರು ಯುದ್ಧ ಮಾಡಕ್ ಬರಲ್ಲ, ಅವ್ರ ಹತ್ರ ಸೈನ್ಯ ಇದೆ. ಎಲ್ಲ ಗಮನ ಇಟ್ಕೊಂಡು ಅದೇ ರೀತಿನೇ ನಾವು ಎಲ್ಲಾದ್ರೂ ಕೆಲಸ ಮಾಡಕ್ ಹೋದಾಗ ಅವರೆಲ್ಲ ಬಲಶಾಲಿಗಳಾಗಿರ್ತಾರೆ, ಹಣಗಳು ಎಲ್ಲ ಇರುತ್ತೆ. ಆದರೆ ನಾವು ದೇವ್ರು ನಂಬಿರ್ತೀವಿ, ಅವ್ರು ದೇವ್ರು ನಂಬಿರಲ್ಲ. ಬಲಶಕ್ತಿ ಉಳ್ಳವರಾಗಿರ್ತಾರೆ. ಮಾನಸಿಕ ಬಲದಲ್ಲಿ, ಹಣದಲ್ಲಿ, ಡ್ರೆಸ್ಸಲ್ಲಿ, ಆರ್ಥಿಕ ವಿಷಯದಲ್ಲಿ ಕೂಡ ನಾವೇನು ಮಾಡ್ತೀವಿ, ಈ ಆರ್ಥಿಕ ವಿಷಯವನ್ನು ನೋಡ್ತಾ ಇರ್ತೀವಿ ಹೊರತು ಈ ಆತ್ಮಿಕ ಬಲದ ಶಕ್ತಿ ನಮ್ಮಲ್ಲಿ ಇದ್ದು ದೇವರು ನಡೆಸ್ತಾರೆ ಅನ್ನುವುದು ಗೊತ್ತಿಲ್ಲ. ನೋಡ್ರಿ, ಐಗುಪ್ತ ದೇಶದಲ್ಲಿ ಇವರಿಗೆ ಯುದ್ಧನೇ ಬರೋದಿಲ್ಲ, ಯುದ್ಧ ಮಾಡೋಕ್ಕೂ ಆಗೋದಿಲ್ಲ. ಅವರೇ ಯೇಸು ಸ್ವಾಮಿನೇ ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರು, ಯೇಸು ಪ್ರಭು, ಹೋಲಿ ಸ್ಪಿರಿಟ್ 3 ಒಂದೇ ಅಂತಾರೆ. ಅದರಿಂದ ಯೆಹೋವ ದೇವರು ಯೇಸುವಾಗಿರುವರು 10 ವಿಧವಾದ ವ್ಯಾಧಿಗಳನ್ನು ಕೊಟ್ಟು, ಬಾಧೆಗಳನ್ನು ಕೊಟ್ಟು, ಕಪ್ಪೆಗಳು ಬರೋ ಥರ, ಅವರಿಗೆ ನೀರು ರಕ್ತವಾಗೋ ಥರ, ಈ ಥರ ಮಕ್ಕಳು ಚೊಚ್ಚಲು ಮನಸ್ಸು, ಅವ್ರು ಸಾಯ್ತಾರೆ, ಇವ್ರಿಗೇನಾಗೋದಿಲ್ಲ. ಅವ್ರಿಗೆ ಕಾಯಿಲೆ ಬರುತ್ತೆ, ಇವ್ರಿಗೇನಾಗೋದಿಲ್ಲ. ದೇವರೇ ಒಂದೇ ಇದರಲ್ಲಿ ಸಪ್ರೇಟ್ ಆಗಿ ಯುದ್ಧ ಮಾಡಿ ಅವ್ರನ್ನ ಬಿಡುಗಡೆ ಮಾಡೋದು. ಬಟ್ ಇವ್ರ ಕೆಲಸ ಏನು? ಬರೀ ಸುತ್ತಿಸ್ತಾ, ಆರಾಧಿಸ್ತಾ, ದೇವ್ರನ್ನ ಧ್ಯಾನ ಮಾಡ್ತಾ ಇರೋದು. ಸರಿ, ಸಮುದ್ರ ಅಡ್ಡ ಬಂತು. ಎಲ್ಲ ಗಮನ ಇಟ್ಟು ಕೇಳ್ರಿ. ಇವಾಗ ಇವರಿಗೆ ಯುದ್ಧ ಮಾಡೋಕ್ಕೂ ಆಗೋದಿಲ್ಲ. ಸಮುದ್ರ ಅಡ್ಡ ಇದೆ, ಹಿಂದುಗಡೆ ಪಾರವನ್ನ ಸೈನ್ಯ ಬರ್ತಾ ಇದೆ. ದೇವರು ಅವರೇ ಯುದ್ಧ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀವಿ. ಅವರೇ ಎಲ್ಲದಕ್ಕೂ ಜಯ ಕೊಡ್ತಾರೆ. ನಮ್ಮ ಕೆಲಸ ಸುಮ್ಮನೆ ದೇವರನ್ನ ಆರಾಧಿಸುವುದು, ಪ್ರಾರ್ಥನೆ ಮಾಡುವುದು, ವಾಕ್ಯದ ಸತ್ಯದಲ್ಲಿ ಬೆಳೆದು ಅವರ ಹೇಳ್ದಂಗೆ ಜೀವಿಸುವುದು ಅಷ್ಟೇ ಈ ಭೂಮಿಯಲ್ಲಿ. ನಾವು ಜೀವಿತ ಇರೋವರೆಗೂ ಅವರಿಗಾಗಿಯೇ ಬಾಳಿ ಈ ಜೀವಿತವನ್ನು ಮುಗಿಸೋದು. ಅದನ್ನ ಏರ್ಪಡಿಸಿ ಇಟ್ಟಿದ್ದಾರೆ. ಈ ಆರ್ಥಿಕತೆ ಬಹಳ ದೊಡ್ಡದಲ್ಲ, ಅದು ಚಿಕ್ಕದದು. ಆ ಟೈಮಿಗೆ ಅವರು ನೀಡ್ ಪ್ರೊವೈಡ್ ಮಾಡ್ತಾರೆ. ಆ ಸಮುದ್ರದಲ್ಲಿ ಇವರೇ ದಾಟಿಸ್ತಾರೆ, ಅವ್ರನ್ನ ಮುಳುಗಿಸ್ತಾರೆ. ಅಂದರೆ
ಮನುಷ್ಯರು ಯುದ್ಧ ಮಾಡ್ತಿಲ್ಲ, ದೇವರೇ ಅವರಿಗೆ ವಿರೋಧವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಬಟ್ ಇವರು ನಮ್ಮ ಕೆಲಸ ನಾವು ಸ್ತುತಿಸುವಂಥದ್ದು, ಆರಾಧಿಸುವಂಥದ್ದು, ದೇವರು ಹೇಳ್ದಂಗೆ ನಡೆಯುವಂಥದ್ದು. ಮತ್ತೆ ಊಟ ಬೇಕು, ಆಕಾಶದಿಂದ ಮಣ್ಣ ಬರ್ತೈತೆ. ಮಾಂಸ ಕೇಳಿದ್ರೆ ಕಾಡೆಗಳು ಕೊಡ್ತಾರೆ, ನೀರು ಬೇಕು ಕಲ್ಲುಗಳಿಂದ ಕೊಡ್ತಾರೆ. ಇದೇ ರೀತಿಯಾಗಿ ಬೈಬಲಲ್ಲಿ ನಾವು ಎಲ್ಲಿ ನೋಡಿದ್ರು ಬಹಳ ಜನಗಳನ್ನ ನೋಡೋಣ. ಇವಾಗ ನಾವು ಓದಿದ ಪ್ರಕಾರವಾಗಿ ಇವರಿಗೆ ಯುದ್ಧದ ಅನುಭವ ಇಲ್ಲ. ಯುದ್ಧ ಅಂದ್ರೆ ಅದಕ್ಕೆ ಒಂದು ಕತ್ತಿ ಬೇಕಾಗಿದೆ, ಒಂದು ಕುದುರೆ ರಥಗಳು ಬೇಕಾಗಿದೆ, ಏನೇನಿಲ್ಲ ಇವ್ರ ಹತ್ರ. ಬೇರೆಯವರೆಲ್ಲ ರಾಜರುಗಳನ್ನ ಇಟ್ಕೊಂಡು ಕುದುರೆಗಳು, ಕತ್ತಿಗಳು, ಸಿಪಾಯಿ ಸೈನ್ಯಗಳಿದ್ದಾರೆ. ಇವ್ರ ಹತ್ರ ಏನೇನಿಲ್ಲ. ಇವ್ರ ಹತ್ರ ಇರೋದು ದೇವರು ಒಬ್ಬರೇ. ಮೋಸೆ, ಇವಾಗ ನಾವು ಓದಿದ್ವಿ, ಮೋಸೆಯು ಓರನು ಅವ್ರೇನ್ ಮಾಡ್ತಾರೆ, 3 ಗುಡ್ಡದ ಮೇಲೆ ತುದಿಗೆ ಹೋಗಿ ಪಕ್ಕದಲ್ಲಿ ಇಬ್ರು ನಿಂತ್ಕೊಂಡು, ಮತ್ತೆ ಆರೋಣ, ಮೋಸೆ ಕುತ್ಕೊಂಡಿರ್ತಾರೆ. ಆರೋಣ ಒಂದು ಕೈಯನ್ನು, ಮತ್ತೆ ಓರನು ಒಂದು ಕೈಯನ್ನು ಮೋಸೆದು ಕೈ ಮೇಲಕ್ಕೆ ಎತ್ತದಾಗ ಅಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ. ಎಲ್ಲ ಗಮನ ಇಟ್ಕೊಳ್ರಿ. ಅವ್ರು ಜಯ ಹೊಂದುತ್ತಾ ಇದ್ದಾರೆ. ಕೈಗಳಿಗೂ ಯುದ್ಧಕ್ಕೂ ಏನು ಸಂಬಂಧ ಇದೆ? ಇದನ್ನ ಹೇಳಿದ್ರೆ ಯಾರು ನಂಬೋದಿಲ್ಲ. ಅಂದ್ರೆ ದೇವರಿಂದ ಜಯ ಸಿಗುತ್ತದೆ ಅನ್ನೋದು ಒಂದು ಉದಾಹರಣೆ ಅಷ್ಟೇ. ಕೈಗಳನ್ನು ಮೇಲಕ್ಕೆ ಎತ್ತದಾಗ ಅವರು ಜಯ ಹೊಂದುತ್ತಾ ಇದ್ದಾರೆ, ಕೆಳಗೆ ಇಳಿಸಿದ್ರೆ ಸೋಲ್ತಾರೆ. ಅಂದ್ರೆ ಕಾರಣ ಏನಂತ ಹೇಳಿದ್ರೆ, ಆ ಕೈಗಳನ್ನ ಮೇಲಕ್ಕೆ ಎತ್ತದಾಗ ದೇವರು ಯುದ್ಧದಲ್ಲಿ ಜಯ ಕೊಡ್ತಿದ್ದಾರೆ. ನಮ್ಮ ಕೆಲಸ ಸ್ತುತಿಸುವಂಥದ್ದು. ಇದಾದ ಮೇಲೆ ಯೆರಿಕೋ ಪಟ್ಟಣ ಅಂತ ಒಂದಿದೆ, ಯೆರಿಕೋ ಪಟ್ಟಣ ಅಂತ ಹೇಳ್ಬಿಟ್ಟು. ಆ ಯೆರಿಕೋ ಪಟ್ಟಣಕ್ಕೆ ಯಾರು ಹೇಳಿದ್ರು ಯಾರು ನಂಬೋದಿಲ್ಲ. ಬಟ್ ಅಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ, ಆ ಯೆರಿಕೋ ಪಟ್ಟಣ 7 ಸಾರಿ ಸುತ್ತಿ ಬರಬೇಕು. ಅದು ಆ ಗೋಡೆ, ಅದ್ರ ಮೇಲೆ ವೆಹಿಕಲ್ ಓಡಾಡ್ಬೋದಂತ, ಅಷ್ಟು ದೊಡ್ಡ ಅದು ಗೋಡೆ ಅಂತದ್ದು. ಇವಾಗಲೂ ಏನೋ ಸ್ವಲ್ಪ ಆರ್ಕಾಲಜಿಸ್ಟ್ ಅಂತ ಹೇಳ್ತಾರೆ, ಅವರೆಲ್ಲ ಸ್ವಲ್ಪ ಕಂಡಿಡಿದು ಅದನ್ನೆಲ್ಲ, ಸ್ವಲ್ಪ ಗೋಡೆಗಳು ನಿಂತಿರೋದನ್ನೆಲ್ಲ ಕಂಡಿಡಿದು ಹೇಳ್ತಾರೆ. ಅದು ಬಿದ್ದೋಯ್ತು. ಸರಿಯಪ್ಪ, ಸುತ್ತಿಸಿದ್ರೆ ಹೆಂಗ್ ಬಿದ್ದೋಗುತ್ತೆ ಅದು? ಈ ದಿನದಲ್ಲಿ ನಾವು ತಿಳ್ಕೋಬೇಕಾಗಿರೋದು, ದೇವರು ಮಾತಾಡ್ತಿರೋದು ಏನಂದ್ರೆ, ಮೊದಲನೇ ಸ್ಥಾನ ದೇವರಿಗೆ ಕೊಟ್ಟು ನಮ್ಮ ಪಾಡಿಗೆ ನಾವು ದೇವರಲ್ಲಿ ಬೆಳೀತಾ ಹೋಗ್ತಾ ಇದ್ರೆ, ಅವನ್ನ ಇನ್ನೂ ತಿಳ್ಕೋಬೇಕು, ಇನ್ನೂ ನಾವು ಆರಾಧನೆ ಮಾಡಬೇಕು, ಇನ್ನೂ ವಾಕ್ಯ ಓದಬೇಕಂತ ಮಾಡ್ತಾ ಇದ್ರೆ ಲೋಕದ ಅವಶ್ಯಕತೆಗಳು ನಮ್ಮನ್ನು ಹುಡುಕಿ ಬರುತ್ತದೆ. ಮತ್ತಾಯ 6:33. ಅದನ್ನ ಯಾರು ಅಷ್ಟರ ಮಟ್ಟಿಗೆ ಅವರು ಮಾಂಸಿಕದಲ್ಲಿ ಇರೋದ್ರಿಂದ ಜನಗಳು ಅದೇಂಗ್ ದೇವ್ರು ಮಾಡ್ತಾರೆ, ಅದೇಂಗ್ ನಡೀತತೆ, ಹಿಂಗೆ ಹೇಳ್ಕೊಂಡು ಅವ್ರ ಜೀವನ ಹಾಳು ಮಾಡ್ಕೊತ ಇದ್ದಾರೆ. ಮೊಟ್ಟ ಸಾರಿ ದೇವ್ರ ರಾಜ್ಯವನ್ನು ಹುಡುಕಿರಿ, ಇಷ್ಟೇ ಮುಗಿದ್ಕಂತೆ. ಲೋಕದ ಬಗ್ಗೆ ಚಿಂತನೆ ಮಾಡಬೇಡ್ರಿ. ಎಷ್ಟೋ ಜನ ಈ ಒಂದೇ ವಾಕ್ಯ ಹೇಳೋದಿಕ್ಕೆ ದೇವ್ರ ಕಡೆ ಬಂದಿದ್ದಾರಂತೆ. ಎಲ್ಲ ಗೋಡೆ ಮೇಲೆ ಹಾಕಿದ್ದಾರೆ, ಎಲ್ಲ ಹೊರೆ ಕಷ್ಟಪಡೋರೆ, ನನ್ನ ಬಳಿಗೆ ಬನ್ರಿ, ನಾನು ವಿಶ್ರಾಂತಿ ಕೊಡ್ತೀನಿ ಅಂತ ಹೇಳಿ. ಅಂದ್ರೆ ಏನಕ್ಕೆ ಇಷ್ಟು ಭಾರವಾಗಿದ್ರೆ ಲೋಕದಲ್ಲಿ ಇಷ್ಟು ಭಾರ ಅಂತ. ಯಾವುದೋ ನಮ್ಮ ಒಂದು ಲೇಡೀಸ್ ಬಾಂಬೆಯಿಂದ ಕೆಲಸ ಮಾಡಿ ಬಂದಿದ್ರು. ಅವ್ರಿಗೆ ನನಗೆ ಪರಿಚಯ ಆಗಿ ಒಂದು 8 ವರ್ಷ 10 ವರ್ಷ ಹಿಂದೆ ಪರಿಚಯ ಆದರು. ಬಾಂಬೆಯಲ್ಲಿ ಮಾತಾಡೋ ಕೂಡ ಟೈಮ್ ಇರಲ್ಲ ಅಂತ ಅಂತ ಹೋಗ್ತಾ ಇರ್ತಾರೆ. ಇಲ್ಲಿ ಸ್ವಲ್ಪ ಫ್ರೀ ಇದೆ ಅಂದರು. ಇವಾಗ ಇಲ್ಲೂ 10 ವರ್ಷ ಆದಮೇಲೆ ಇಲ್ಲೂ ಸ್ಟಾರ್ಟ್ ಆಗಿದೆ. ಟೈಮ್ ಇಲ್ಲ ಅಂತಾರೆ. ಏನಕ್ಕೆ ಟೈಮ್ ಇಲ್ಲ? ಕೆಲಸಕ್ಕೂ ಬಾರದ ಕೆಲಸಗಳು, ಅಜ್ಞಾನದಲ್ಲಿ ಸಂಬಂಧ ಇಲ್ಲದನ್ನೆಲ್ಲ ತಲೆಗಿಟ್ಕೊಂಡು ಟೈಮ್ ಇಲ್ಲ ಅಂತ ಹೇಳ್ತಿರ್ತಾರೆ. ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಿರ್ತಾರೆ. ಅವರು ಶರೀರವನ್ನು ಅವ್ರು ನೋಡ್ಕೊಳ್ಳೋದಿಲ್ಲ, ಅವ್ರು ಕೊಟ್ಟಿರೋ ಕೆಲಸವನ್ನು ಅವರು ಮಾಡ್ಕೊಳ್ಳೋದಿಲ್ಲ. ಆ ಮನೆ ಏನೇ ಇಟ್ಟಿದ್ರೆ ಆ ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದು, ಅವರು ಬ್ಯಾಗ್ಗಳು, ಪುಸ್ತಕಗಳು, ಅವ್ರು ಏನು ಓದಬೇಕು ಅದನ್ನು, ಕುಟುಂಬದಲ್ಲಿ ಏನಿದೆ ಸಮಾಧಾನ, ಸಂತೋಷ ದೇವ್ರು ಇಟ್ಟಿದ್ದಾರೆ, ಇದನ್ನೆಲ್ಲ ಫ್ರೀ ಇದ್ದಾಗ ದೇವರನ್ನ ಹುಡುಕೋಣ, ದೇವರಲ್ಲಿ ಬೆಳೆಯೋಣ, ಅವ್ರಿಗೆ ಸಮಯ ಕೊಡೋಣ. ಇನ್ನು ನಾವು ದೇವರಿಗಾಗಿ ಬೇರೆಯವರಿಗೆ ಹೇಳೋಣ. ಯಾಕಂದರೆ ಅಳಿದು ಹೋಗ್ತಿರೋದು. ಯಾಕಂದರೆ ಅವ್ರ ನಾಲೆಡ್ಜ್ ಬಂದ್ರೇ ನೀವು ಇನ್ನೊಬ್ಬರಿಗೆ ಹೇಳೋದಕ್ಕೆ, ಅವ್ರ ಬಗ್ಗೆ ಗೊತ್ತಿದ್ರೇ, ಅವ್ರ ಮೇಲೆ ಪ್ರೀತಿ ಇದ್ರೇ ಮಾಡ್ಬೋದು. ಊಟಕ್ಕಾಗಿ 40 ವರ್ಷ ಅವ್ರು ಕಷ್ಟಪಟ್ಟಿಲ್ಲ, ದೇವರೇ ಫ್ರೀಯಾಗಿ ಕೊಟ್ಟರು. ಎಲಿಯಾ ಬಂದ್ಬಿಟ್ಟು ಬರ ಬಂದಾಗ ಅವನು ಮಾತ್ರ ಪೋಷಿಸ್ತಾ ಇದ್ದಾರೆ, ಕಾಗೆಗಳು ಮಾತ್ರ ಅಲ್ಲ, ಒಂದು ವಿಧವೆ ಮನೆಯಲ್ಲಿಟ್ಟು ಪೋಷಿಸ್ತಾ ಇದ್ದಾರೆ. ಇದೆಲ್ಲ ನಮಗೆ ಕೊಟ್ಟಿರೋದು ಏನಂದ್ರೆ, ಅವರು ದೇವರಲ್ಲಿ ಇದ್ರು. ಎಲ್ಲ ಗಮನ ಇಟ್ಟು ಕೇಳ್ರಿ, ಅವರು ದೇವರಲ್ಲಿ ಮಾತ್ರ ಇದ್ದು ಬೆಳೀತಾ ಇದ್ರು. ಆದಾಗ ದೇವರವರಿಗೆ ಎಲ್ಲವನ್ನು ಸಕಲವನ್ನು ಪೂರೈಸಿ ಕೊಡುವರಾಗಿದ್ರು. ನೋಡ್ರಿ, ಎಲಿಷಾ ಇದರಲ್ಲಿ ಎಲ್ಲ ಇದೆ. ದೇವರಲ್ಲಿ ಇದ್ರು ಅಷ್ಟೇ, ದೇವರು ಅವ್ರನ್ನ ಮಕ್ಕಳಾಗಿ
ಅವರು ಬಂದ್ಬಿಟ್ಟು ಇವರಿಗೆ ಬೇಕಾಗಿರುವ ಎಲ್ಲ ವಿಧವಾದ ಸಕಲ ವಿಧವಾದ ಅವಶ್ಯಕತೆಗಳನ್ನ ಪೂರೈಸ್ತಾನೇ ಇದ್ದಾರೆ. ಇವರ ಕೆಲಸ ಏನಂದ್ರೆ ದೇವ್ರನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋದು. ಯಾಕೊಬ್ಬ ಬಗ್ಗೆ ನಿಮಗೆ ಗೊತ್ತು, ಅವನು ಏಸ ಬಂದು ಕೊಂದಾಗ್ತಾನೆ ಅಂತೇಳಿ ನೈಟೆಲ್ಲ ಪ್ರಯತ್ನ ಮಾಡಿದಾಗ ಏಸನ ಹತ್ರ ಹೋಗಿ ಅವನೇನು ಮಾಡಬೇಡ ಅಂತ ಹೇಳ್ಬಿಟ್ಟು ಕಾಣಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಈ ರೀತಿ ಏನೇನೆಲ್ಲ ಸಮಸ್ಯೆಗಳು ಬರುತ್ತೋ ಅವಾಗೆಲ್ಲ ದೇವರು ನೋಡ್ರಿ, ಯೋಸೇಫನಿಗೆ ಆಲ್ರೆಡಿ ದರ್ಶನ ಕೊಟ್ಟಿದ್ರು, ಅಣ್ಣ ತಮ್ಮರು ಹಳ್ಳದಲ್ಲಿ ಹಾಕಿದ್ರು, ಅಲ್ಲಿ ಹಾವು ಕಡಿಬೋದು, ಅವನ್ನ ಮಾರ್ಬಿಟ್ರು, ಅಲ್ಲಿ ಪೋತಿಫರನ ಹೆಂಡತಿ ತಪ್ಪು ಆದಾಗ ಅವನ್ನ ನೇಣು ಹಾಕ್ಬೋದು, ಅಲ್ಲೂ ಕಾಪಾಡ್ತಾರೆ. ಅಂದರೆ ಒಬ್ಬನ ಮೇಲೆ ಒಂದು ದರ್ಶನ ಇಟ್ಟು ಅವ್ರ ಪಾಡಿಗೆ ಅವರು ಮಾಡ್ತಾ ಇರ್ತಾರೆ. ನಮ್ಮ ಕೆಲಸ ದೇವರಿಗೆ ಮೊದಲನೇ ಸ್ಥಾನ ಕೊಡೋದು. ಇವತ್ತಿಂದ ನೀವು ಬದಲಾಗಬೇಕಾಗಿದೆ. ನಾವು ಎಲ್ಲದರಲ್ಲಿ ಊಟದ ವ್ಯವಸ್ಥೆಯಿಂದ ಹಿಡಿದು ಇವಾಗ ನೋಡ್ತಾ ಇದ್ದೀವಿ, ನೀರಿನ ವ್ಯವಸ್ಥೆಯಿಂದ ಹಿಡಿದು ಬಟ್ಟೆಗಳು, ಚಪ್ಪಲಿಗಳು, ಡ್ರೆಸ್ಗಳು ಸೌದೋಗಿಲ್ಲ ಅಂತ ನೋಡ್ತೀವಿ, ಅದರಿಂದ ಹಿಡಿದು ನಾವು ಸರಿಯಪ್ಪ ನಮ್ಮನ್ನು ಕೊಲೆ ಮಾಡೋಕ್ಕೆ ಬರ್ತಾರೆ. ಎಲಿಶಂದು ನಾವು ಚೆನ್ನಾಗಿ ನೋಡ್ಬೋದು. ಎಲಿಶ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸಲ ಎಲಿಶ ಬಂದ್ಬಿಟ್ಟು ಅರಾಮ್ಯರು, ನಿಮಗೆಲ್ಲ ಅದು ಗೊತ್ತಿದೆ, 2 ಕಿಂಗ್ಸ್ 6:18 ನಾನು ಓದ್ತೀನಿ ನೋಡ್ರಿ. ಶತ್ರುಗಳು ಸಮೀಪಕ್ಕೆ ಬಂದಾಗ ಎಲಿಶನು, ಸ್ವಾಮಿ, ಜನರು ಕುರುಡರನ್ನಾಗಿ ಮಾಡು ಎಂದು ಯೆಹೋವನನ್ನು ಪ್ರಾರ್ಥಿಸಿದನು. ಆತನು ಅವರ ಮೊರೆಯನ್ನು ಆಲಿಸಿ ಅವನನ್ನು ಕುರುಡರನ್ನಾಗಿ ಮಾಡಿದ್ದನು. ಸಿಂಪಲ್ ನೋಡಿ, ಕುರುಡರಾಗಿ ಮಾಡ್ತೀವಿ, ಮಾಡದೇ ಇದ್ರೂ ಎಲ್ಲರೂ ಗಮನ ಇಟ್ಕೊಂಡ್ರು. ಒಂದು ಅರಣ್ಯ ರಾಜ ಒಂದು ಸೈನ್ಯವನ್ನೇ ಕಳಿಸ್ತಾನೆ ಒಬ್ಬನಿಗೆ ವಿರೋಧವಾಗಿ, ಎಲಿಶನಿಗೆ ವಿರೋಧವಾಗಿ. ಅವನ ಕಳಿಸಿದಾಗ ಅವನು ದೇವರಲ್ಲಿ ಧ್ಯಾನ ಮಾಡ್ಕೊಂಡು ಪ್ರೇಯರ್ ಮಾಡ್ತಾರೆ, ಅದಷ್ಟೇ ಅವನ ಕೆಲಸ. ಹೊರಗಡೆ ಅವನಿಗೆ ಕೆಲಸದವನು ಬಂದ್ಬಿಟ್ಟು ಆ ಸೈನ್ಯವನ್ನು ನೋಡಿ ಹೆದರ್ತಾ ಇದ್ದಾನೆ. ಎಲಿಶ ಹೊರಗಡೆ ಬಂದು ಅವನು ಆಕಾಶ ಮಂಡಲದಲ್ಲಿರುವ ದೇವದೂತರುಗಳನ್ನು, ಖಡ್ಗಗಳನ್ನು ನೋಡಿ ಅವನು ಇದೇನಪ್ಪ ಇದು ಈ ಥರ ಇದ್ದಾರೆ, ಅವರು ಆಕಾಶಕ್ಕೂ ಭೂಮಿಗೆ ನಿಂತಿರ್ತಾರೆ. ಯಾಕಂದರೆ ಅವ್ರು ದೇವರುಗಳು. ಅವರು ಒಂದು ವ್ಯಕ್ತಿನ ಬಿಟ್ಟರೆ ಇವ್ರನ್ನೆಲ್ಲ ನಿರ್ಮೂಲ ಮಾಡಿಬಿಡ್ತಾನೆ. ಯಾಕಂದರೆ ಈ ಸೈನಿಕರನ್ನ, ಅರಾಮ್ಯರ ಸೈನಿಕರನ್ನ. ಬಟ್ ಅವರು ಕಣ್ಣನ್ನು ನೋಡ್ತೀನಿ, ಇವನು ಗಡಗಡ ಅಂತ ಹೊಡೆದಿರ್ತಾ ಇದ್ದಾನೆ. ಇವನು ನೋಡಿದ್ರೆ ಧೈರ್ಯವಾಗಿದ್ದಾನೆ. ಮತ್ತು ದೇವರೇ ಇವನು ಕಣ್ಣನ್ನು ತೆಗಿ, ಆತ್ಮೀಯತನ್ನಂತ ಕಣ್ಣು ತೆಗೆದಾಗ ಇವ್ರು ನೋಡ್ತಾ ಇಲ್ಲ, ಆಕಾಶದಲ್ಲಿರುವ ಸೈನ್ಯ. ಇದೇ ರೀತಿಯೇ ಈ ಭೂಲೋಕದಲ್ಲಿ ಎಷ್ಟೋ ಉದಾಹರಣೆಗಳು ದೇವರು ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ಬೋಟಲ್ಲಿ ಶಿಷ್ಯರೆಲ್ಲ ಹೋಗ್ಬಿಟ್ಟಾಗ, ಸರಿ ಭಾಳ ದೂರ ಹೋಗಿ ನಡ್ಕೊಂಡು ಬಂದಾಗ ಪೇತ್ರನು, ನಾನು ನಡಿತೀನಿ, ಮತ್ತಾಯ 14:30 ಅದು ನಡ್ಕೊಂಡು ಬರ್ತಾನೆ ಅಂತ ಬಾ ಅಂದಾಗ ನಡ್ಕೊಂಡು ಬರ್ತಾನೆ. ಚೆನ್ನಾಗಿದೆ, ನಡ್ಕೊಂಡು ಬರ್ತಾನೆ. ಗಾಳಿ ಸಮುದ್ರವನ್ನು ನೋಡಿ ಎದರಿ ಅಂತ ಇದೆ, ಸ್ಪಷ್ಟವಾಗಿದೆ. ಎದುರಿದಾಗ ಮುಳುಗ್ತಾನೆ. ನಿಮಗೆ ಏನಕ್ಕೆ ಹೆದರಿಕೆ ಬರುತ್ತೆ? ಎದುರಿದ್ದವರು ನರ್ಕಕ್ಕೆ ಹೋಗ್ತಾರೆ ಅಂತಿದೆ ಪ್ರಕಟಣೆಯಲ್ಲಿ ಏಡಿಗಳು. ಇದಕ್ಕೆಲ್ಲ ಕಾರಣ ಏನಂದರೆ ಚಂಚಲ ಮನಸ್ಸುಗಳು, ಬೇಜಾರು, ದುಃಖ, ಚಿಂತೆ. ಏನಂದರೆ ಬೇರೆಯವ್ರನ್ನ ನೋಡೋದು, ಬೇರೆಯವರು ಈ ಥರ ಕಾರಿದೆ, ಈ ಥರ ಮನೆಗಳಿದೆ, ನಾವು ಈ ಥರ ಆಗ್ಬೇಕಂತ ಅದರಿಂದ ಮನಸ್ಸುಗಳು, ಅದಕ್ಕಾಗಿ ಮೋಸ, ವಂಚನೆಗಳು, ಈ ರೀತಿ ಆಗಿ 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 ನಮ್ಮನ್ನು ಯಾರೋ ಗೇಲಿ ಮಾಡ್ತಾರೆ ಅಂತೇಳಿ ಯಾರು ಏನು ಗೇಲಿ ಮಾಡ್ಕೊಂಡ್ರು ಹೋದ್ರು, ದೇವರು ನಮ್ಮನ್ನು ಮೆಚ್ಚಿಸಿಕೆಯಾಗಿ ಸಮಾಧಾನದಿಂದ ಜೀವಿಸಿ ಮಕ್ಕಳನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸಿ ಪರಲೋಕ ರಾಜ್ಯಕ್ಕೆ ಹೋಗೋಣ. ಕರ್ನಾಟಕದಲ್ಲಿ ಭಾಳ ಕಷ್ಟವಾಗಿದೆ. ತಮಿಳುನಾಡು, ಆಂಧ್ರ, ಕೇರಳದಲ್ಲಿ ಸ್ವಲ್ಪ ಉಜ್ಜೀವನ ನಡೀತಾ ಇದೆ. ಒಂದು ಸೇವಕರನ್ನ ಹೇಳ್ಬೋದು ನಾವು. ಆಧಾರದಲ್ಲಿ ಕೇಳಿದ್ರೆ ದೇವದಾಸ ಅಂತ ಇದ್ರಂತೆ. ಅವರು ದೇವರು ಒಂದು ಯಮ್ಮ ಬಂದರೆ, ನೀನು ಪ್ರೇಯರಿಗೆ ಬಂದರೆ ನೀನು ಬೇರೆಯವ್ರದ್ದು ಮಟ್ಟೆ ತಗೊಂಬಂದು ಇಟ್ಕೊಂಡು ಬಂದಿದ್ಯಾ ಹೋಗುತ್ತೆ. ಆ ರೀತಿ ಆ ದೇವದಾಸು, ಯೇಸನ್ನ, ಭಕ್ತ ಸಿಂಗು ಎಷ್ಟು ಹೇಳ್ಕೊಂತ ಹೋಗ್ಬೋದು. ಇನ್ನೂ ಕೂಡ ಇವಾಗ ಇನ್ನೂ ಜಾಸ್ತಿ ಇದ್ದಾರೆ. ತಮಿಳ್ನಾಡಲ್ಲಿ ಯಾರೋ ದಿನಗರ್, ಆ ಥರ ಜಡ್ಸನ್, ಪ್ರಭಾಕರ್ ಅಂತೇಳಿ ಇದ್ದರು. ಬರಬೇಕು ಈ ಥರ ಹೇಳ್ಕೊಂತಾನೆ ಜೀವನಂದು ಎಷ್ಟೋ ಜನ ಹೇಳ್ತಾರೆ. ಸಾಧುಗಳು ಟ್ರೈನನ್ನು ಸ್ಟಾಪ್ ಮಾಡಿದವರು ತಮಿಳ್ನಾಡಲ್ಲಿ, ಅವರೆಲ್ಲ ಉಜ್ಜೀವನದಲ್ಲಿ ಅವ್ರನ್ನೆಲ್ಲ ನಡೆಸಿರುವಂಥವ್ರು ಇವಾಗಲೂ ಭಾಳ ಜನ ಇದ್ದಾರೆ. ತಮಿಳ್ನಾಡಿಂದ ಬಿಹಾರಿಗೆ ಹೋದ ಅಗಸ್ಟಿನ್ ಜಪಕುಮಾರ್ ಇದ್ದಾರೆ. ಎರ್ಕಮನ್ಸ್ ಅಂತೇಳಿ ಪ್ರಪಂಚ ಪೂರ್ತಿ ಹಾಡು ಹೇಳಿ ಮೈ ಮೇಲೆ ನಡೆಸಿದವರು ಇದ್ದಾರೆ. ಈ CPM ಅಂತ ಹೇಳ್ಬಿಟ್ಟು ಪ್ರಾರಂಭ ಆಗಿದೆ ಕೇರಳದಲ್ಲಿ. ಅಲ್ಲಿ ಝ್ಯಾಕ್ಪಾನ್ ಅಂತ ಒಬ್ಬರನ್ನ ಆಂಧ್ರದಲ್ಲಿ ಕೇರಳದಲ್ಲಿ ಎಬ್ಬಿಸಿದ್ದಾರೆ. ಈ ಥರ ಕರ್ನಾಟಕದಲ್ಲಿ ನೋಡಿದ್ರೆ ಹುಡುಕಿದ್ರೆ ಸಿಗ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ಚಾನೆಲ್ಗಳು ಏನಾದರೂ ಕ್ರಿಶ್ಚಿಯನ್ ಚಾನೆಲ್ ಇಕ್ಕಿದ್ರೆ ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಪೊಲಿಟಿಕಲನ್ನು ದೊಡ್ಡದು ಮಾಡ್ತಾ ಇದ್ದಾರೆ. ಪೊಲಿಟಿಕಲ್ಗಿರುವ ಶಕ್ತಿ ದೇವರಿಗೆಲ್ಲ ಥರ ನಡೆಸ್ತಾ ಇದ್ದಾರೆ.
ಆ ಲೀಡರ್ಗಳಿಗೆ ಹೋಗಿ ಸನ್ಮಾನ ಮಾಡೋದು, ಅದನ್ನು ಎತ್ತಿ ಎತ್ತಿ ಇವನು ಗೊತ್ತಾಗ್ತಾ ಇದ್ದಾರೆ. ದೇವ್ರು ಗೊತ್ತಿದೆಯಾ? ಅವರಿಗಿನ್ನ ದೊಡ್ಡವರು ದೇವರು. ಹಳೆ ಒಡಂಬಡಿಕೆಯಲ್ಲಿ ಗಮನ ಇಟ್ಟು ಕೇಳ್ರಿ, ದೇವರಿಗೆ ಪ್ರಾಮುಖ್ಯತೆ ಕೊಟ್ಟು ರಾಜರುಗಳನ್ನ ಎದುರಿಸ್ಕೊಂಡ್ರು. ಇಲ್ಲೆಲ್ಲ ಗಮನ ಇಟ್ಟು ಕೇಳ್ರಿ. ಸಾದ್ರಾಕ್ ಮೇಸಕ್ ಆಬದ್ನೇವು ನೀನು ಸಾಯಿಸಿದ್ರೆ ಸಾಯಿಸಂತ. ಇಲ್ಲಿರೋರು ಏನು ಮಾಡ್ತಿದ್ದಾರೆ, ಅವರಿಗೆ ಸುವಾರ್ತೆನೂ ಹೇಳೋದಿಲ್ಲ. ಅವರು ನಮಗೆ ಪರಿಚಯ ಇದ್ದಾರಂತ ಅವ್ರನ್ನ ಘನಪಡಿಸ್ಕೊಂಡು ಮಾಡೋದು ಅರ್ಥ ಆಗುತ್ತೆ. ಅವ್ರ ಮೇಲೆ ಡಿಪೆಂಡ್ ಆಗೋದು, ಮನುಷ್ಯರ ಮೇಲೆ ಆಧಾರ ಪಡುವನು ಶಪಿಸಲ್ಪಡುವನು ಅಂತಿದೆ. ನಮ್ಮ ಕೆಲಸ ಏನು? ಮೊದಲನೇ ಸ್ಥಾನ ದೇವರು. ಆಬ್ರಾಮನು ಮಗ ಹೋದ್ರೆ ಹೋಗ್ಲಿ, ದೇವ್ರು ಬೇಕಂತೇಳಿ ಬಲಿ ಕೊಡಕ್ಕೂ ಸಿದ್ಧನಾಗ್ಬಿಟ್ಟ. ಹೇಳ್ತೀವಿ ಹೋದ್ರೆ ಹೋಗ್ಲಿ, ಹೇಳ್ತಿಗೆ ಹೇಳ್ದಂಗೆ ಹೋಗ್ಬಿಟ್ಟ. ಆ ರೀತಿಯಾದ ಒಂದು ಹೃದಯಂತರಾಳದಲ್ಲಿ ನಮಗೆ ಇದೆಯಾ? ಒಂದು ಫೇತ್ ಅನ್ನೋದು ಇದೆಯಾ? ನಂಬಿಕೆ ಇದೆಯಾ? ಅವ್ರು ಮಾಡ್ತಾರೆ ಅನ್ನುವ ವಿಶ್ವಾಸ ಇದೆಯಾ? ಅವ್ರನ್ನ ಸುತ್ತಿಸ್ತಾ ಇದ್ದೀವಿ, ಆರಾಧನೆ ಮಾಡ್ತಾ ಇದೀವ. ಒಬ್ಬೊಬ್ಬರು ಪ್ರೇಯರು ಮಾಡ್ತಾರೆ, ವಾಕ್ಯನ ಧ್ಯಾನಿಸ್ತಾರೆ, ಬಟ್ ಲೋಕದ ಸಮಸ್ಯೆಗಳು ನೋಡಿ ಹೆದರ್ತಾರೆ. ಅಂಥ ಸಮಯದಲ್ಲಿ ಉಪವಾಸ ಇದ್ದು ಪ್ರೇಯರ್ ಮಾಡಬೇಕು. ಯೋಷಭಟ್ಟನ್ನು ನೋಡ್ರಿ, ಇನ್ನು ಎಷ್ಟು ಹೇಳ್ಕೊಂತ ಹೋಗ್ಬೋದು. ಯೋಷಭಟ್ಟ ಅಂತ ಒಬ್ಬರು 2 ಪೂರ್ವಕಾಲ ವೃತ್ತಾಂತ 20:1 ಓದ್ತೀನಿ ನೋಡ್ರಿ. ಇದಾದ ಮೇಲೆ ಮೋಬಿಯರು, ಅಮ್ಮನ್ಯರು, ಮೆಗೋನ್ಯರು ಕೆಲವರು ಯೋಷಭಟ್ಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ಇದಕ್ಕೆ ಬಂದ್ಬಿಟ್ರು. ಅವ್ರು ಹೆಂಗೆ ಬಂದಿದ್ದಾರಂತ 3ರಲ್ಲಿದೆ. ದೂತರು ಅವರ ಸೈನಿಕರು ಬಂದು ಹೇಳ್ತಾರಂತೆ, ಯೋಷಭಟ್ಟನಿಗೆ ಮಹಾಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿ ಇರುವ ಅರಬ್ ಪ್ರಾಂತ್ಯದ ಕಡೆಯಿಂದ ಬಂದು ಈಗ ಇಗೋದಿನಲ್ಲಿದೆ. ಅಂದರೆ ಇದರ ಅರ್ಥ ಏನಂದರೆ, ಮಹಾಸಮೂಹವು. ಆವಾಗ ಇವನು ಯೋಷಭಟ್ಟನಿಗೆ ಹೆದರಿಕೆ ಬರುತ್ತೆ. ಬಂದಾಗ ಅವನು ಮಾಡೋದೇನೆಂದರೆ, ಬರಲ್ಲ ಅಂತಲ್ಲ, ಬಂದಾಗ ಆ ಹೆದರಿಕೆ ಯಾವ ಥರ ಹೆದರಿಕೆ ಅಂತ ಹೇಳಿದೆ, ಓಹೋ ದೇವ್ರ ಹತ್ರ ಬಂದು ಅದಕ್ಕಿಂತ ದೊಡ್ಡ ಬಲವನ್ನು ಸ್ವೀಕರಿಸಿದಾಗ ಅದು ನೈಸ್ ಆಗುತ್ತೆ, ಪುಡಿ ಆಗುತ್ತೆ. ಬೆಟ್ಟದಷ್ಟು ಸಮಸ್ಯೆ ಬಂದಾಗ ಅದನ್ನು ಮಂಜಾಗೆ ಕರಗಿಸುವ ದೇವ್ರು ನನ್ನಲ್ಲಿ ಇದ್ದಾರೆ ಅಂತ ಒಂದು ಧೈರ್ಯ ನಮ್ಮಲ್ಲಿ ಬರಬೇಕು. ಇಲ್ಲಿ ನೋಡ್ರಿ 3ನೇದು ಓದ್ತೀನಿ. ಹೆದರಿಕೆ ಇದೆ, ಯೆಹೋವನನ್ನು ಆಶ್ರಯಿಸಿಕೊಳ್ಳಬೇಕು ನಿರ್ಣಯಿಸಿಕೊಂಡು ಯೋಧರೆಲ್ಲರಿಗೂ ಉಪವಾಸ ಮಾಡಬೇಕು ಪ್ರಕಟಿಸಿದನು. ಅವ್ರೇನು ಮಾಡ್ತಾರೆ, ಲವಣ ಸಮುದ್ರ ಯುದ್ಧ ಬಂದಾಗ ಉಪವಾಸ ಇರ್ತಾರೆ, ಅವರವರೇ ಹೊಡ್ಕೊಂಡು ಸಾಯ್ತಾರೆ. ಇವರು ಸುಮ್ಮನೆ ಅದನ್ನು ಕೊಳ್ಳೆನ ಅವರವರೇ ಹೊಡ್ಕೊಂಡು ಸತ್ತಿರೋದನ್ನ ಕೊಳ್ಳೆನ ತಗೊಂಬರೋಕ್ಕೆ 3 ದಿನ ಆಯ್ತಂತೆ. ಇವರೇನು ಯುದ್ಧ ಮಾಡಿಲ್ಲ ಅಲ್ಲ. ಪ್ರಾರಂಭದಲ್ಲಿ ನೋಡಿದ್ವಿ, ಇಲ್ಲೂ ನೋಡ್ತಾ ಇದ್ದೀವಿ. ನಮ್ಮ ಕೆಲಸ ಏನಂತ ಹೇಳಿದ್ರೆ, ದೇವರನ್ನ ನಮ್ಮ ಮೈಂಡಲ್ಲಿ, ಹೃದಯದಲ್ಲಿ ಉನ್ನತವಾದ ಪೋಸ್ಟಿಗೆ ಇಟ್ಟುಬಿಟ್ಟು ಎಲ್ಲ ವಿಧದಲ್ಲೂ ಸರಿ. ಓದೋದು ವಿಷಯದಲ್ಲಿ ಎಷ್ಟೋ ಜನ ಮಕ್ಕಳು ನನಗೆ ಜ್ಞಾನ ಇಲ್ಲ ಅಂತ ಹೇಳ್ತಾರೆ. ಅವರಿಗೆ ಮೈಂಡ್ ಆಯ್ತಾ ಮೈಂಡ್ ಇಲ್ವ ಅಂತನೂ ಗೊತ್ತಿಲ್ಲ. ಅವರು ಹೇಳ್ಬೇಕಾಗಿರೋ ಲೋಕಸ್ಥರು. ಅವ್ರು ಎಲ್ಲೆಲ್ಲೋ ಹೋಗ್ತಾರೆ, ಆ ಪ್ರಾಡಕ್ಟು ಈ ಪ್ರಾಡಕ್ಟ್. ಇವಾಗಂತೂ ಮನುಷ್ಯ ಈಗಲಂತೂ ಹಾಳಾಗಿ ಹೋಗೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಫಸ್ಟು ಫಿಲಮಲ್ಲಿ ಟ್ಯಾಕಿಸ್ ಇತ್ತು, ಅದಾದರೂ ಸ್ವಲ್ಪ ಪರವಾಗಿಲ್ಲ, ಫ್ಯಾಮ್ಲಿದು ತೆಗಿತಾ ಇದ್ರು. ಆಮೇಲೆ TV ಬಂತು, ಸೀರಿಯಲ್ ಅಂತ ಬಂದರು, ಕೆಟ್ಟು ಪುಳುಗಟ್ಟೋದ್ರು. ಯಾರೋ ಒಬ್ಬರು ದುಡ್ಡಿಗೋಸ್ಕರ ಇನ್ನೊಬ್ಬ ಅತ್ತೆನ ಹಿಂಸೆ ಮಾಡೋ ಥರ ಮಾಡೋದು. ಆ ಥರ ಮಾಡಿದ್ರೆ ಅವರಿಗೆ ದುಡ್ಡು ಬರುತ್ತೆ. ಸೀರಿಯಲಲ್ಲಿ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಹಣ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಜನಕ್ಕೋಸ್ಕರ ಬಂತು, ಅಲ್ಲಿ ಸ್ವಲ್ಪ ಪುಳುಗಟ್ಟೋದ್ರು. ಇವಾಗ ವ್ಯಾಟ್ಸಪ್ ಅಂತ ಬಂತು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯಾರೋ ಮುಖ ಗೊತ್ತಿಲ್ಲ ಏನಿಲ್ಲ, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಕುಟುಂಬಗಳು ಹಾಳಾಗ್ತಾ ಇರೋದು. ಅದಕ್ಕೆ ಟೈಮ್ ಸ್ಪೆಂಡ್ ಮಾಡೋದು. ದೇವರನ್ನು ಮೈಂಡಲ್ಲಿ, ಉನ್ನತವಾದ ದೇವರನ್ನು ಸೃಷ್ಟಿಕರ್ತನ ಮೈಂಡ್ ಇಲ್ಲದೆ ಇವಾಗ ನೋಡಿದ್ರೆ ಹೊರಗಡೆ ಶಾರೀರಿಕವಾದ ಅಲಂಕಾರ, ಡ್ರೆಸ್ಸುಗಳ ಅಲಂಕಾರ, ಕಾರು, ಲಕ್ಸುರಿಯಸ್ ಮನೆಗಳು, ಇದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಅದು ಓಕೆ, ಅದು ಆತ್ಮ ಸಮಾಧಾನ ಇದೆಯಾ? ಆತ್ಮದಲ್ಲಿ ಹೆದರಿಕೆ ಇಲ್ಲದಂಗೆ ಧೈರ್ಯ ಇದೆಯಾ? ಗಂಡನ ಬಿಟ್ಟು ಬಾಳೋದು ವೇದನೆ, ದುಃಖದಿಂದ ಪಾಪ ಕೊಡುವುದು ವೇದನೆ. ಸಾಯ ಸ್ಥಿತಿಯಲ್ಲಿ ನೋಡ್ರಿ, ಯೌವನಸ್ಥರ ಕಾಲದಲ್ಲಿ ಆಟ ಆಡ್ತಾರೆ. ಹೆಣ್ಣು ನೋಡ್ರಿ, ಯಾಕಂದರೆ ಇವಾಗ ನಾವು ನೋಡ್ತಾ ಇರ್ತೀವಿ, ನೋಡ್ಬಿಟ್ಟು ಮೇಲೆ ಒಂದು ಗಂಡು ಹೆಣ್ಣು ಇಷ್ಟ ಬಂದಂಗೆ ಮದುವೆ ಆಗಕ್ಕೆ ಮುಂಚೆ ಪಾಪಗಳು ಮಾಡ್ಕೊಂಡು ಒಳ್ಳಾಡ್ತಾರೆ. ಹೆಣ್ಣು ನೋಡ್ರಿ, ಇವಾಗ ನೀವು ಹೊಸದಾಗಿರೋ ನೋಡೋಕ್ಕಾಗಲ್ಲ. ಏಸನ್ನ ಒಂದು ಕತೆ ಹೇಳಿದ್ರು. ಒಂದು ಟೈಮು ಅವನು ಕ್ಲಾಸ್ಮೇಟ್ ಅಂತೆ, ನೆಲ್ಲೂರಲ್ಲಿ, ಅವರು ಸ್ವಂತ ಊರು, ಗುಂಟೂರಲ್ಲಿ ಸೇವೆ ಪ್ರಾರಂಭ ಮಾಡೋದಕ್ಕೆ ಹೋಗಿದ್ದಾರೆ. ಸ್ವಲ್ಪ ಆ ಜಾಗದಲ್ಲಿ ಸೇವೆ ಮಾಡೋಕ್ಕೆ ನಡ್ಕೊಂಡು ಹೋಗ್ತಿದ್ದಾಗ ಒಬ್ಬ ಕಾರಲ್ಲಿ ಬಂದು ಕುತ್ಕೊಂಡು ಅವನ್ನ ನೋಡಿಬಿಟ್ಟು ಸ್ನೇಹಿತರನ್ನ, ಏನೇ ಇದು, ಏನೋ ಅದು ಏಸ್ವಾಮಿ ನಂಬ್ಕೊಂಡಂತೆ ಬ್ಯಾಗ್ ಹಾಕೊಂಡು ಈ ಥರ ಹೋಗ್ತಿದ್ದೆ ಅಂತ ಹೇಳಿದಾಗ ಇವರಿಗೆ ನಾಚಿಕೆ ಆಯ್ತಂತೆ.
ನಾಚಿಕೆ ಆಗ್ಬಿಟ್ಟು ಅವನು ಕಾರಲ್ಲಿ ಕುತ್ಕೊಂಡು ಕುತ್ತಿಗೆಗೆಲ್ಲ ಚೈನ್ ಹಾಕ್ಕೊಂಡು ಮಾತಾಡ್ಬಿಟ್ಟು ಹೊರಟುಬಿಟ್ನಂತೆ. ಸ್ವಲ್ಪ ದಿನ ಆದಮೇಲೆ ಇವ್ರು ಕಾರಲ್ಲಿ ಬರ್ತಿದ್ದಾಗ ಒಬ್ಬ ಭಿಕ್ಷೆ ಕೇಳ್ತಾ ಇದ್ದಾನಂತೆ. ಇದೆಲ್ಲೋ ಮುಖ ನೋಡಿರೋ ಮನುಷ್ಯನಲ್ಲ, ಕಾಲಿಲ್ಲ, ಎಲ್ಲೋ ಮುಖ ನೋಡಿದೆಯಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನೋಡಿದ್ರೆ ಇವನ ಕ್ಲಾಸ್ಮೇಟು. ಅವ್ರ ಪಕ್ಕದಲ್ಲಿ ಹೋಗಿ ಕುತ್ಕೊಂಡು ಏನಾಯಿತು, ಯಾಕೇನಾಯಿತು, ಇವರು ಸೇವಕರ ಹೃದಯ, ಅವ್ರದ್ದು ಬಂದು ಲೋಕದ ಹೃದಯ, ಮಾನಸಿಕವಾದ ಮಾತುಗಳು, ಮಾನಸಿಕವಾದ ಆಡಂಬರದ ಒಂದು ಗರ್ವ ಅಹಂಕಾರ. ಅದು ಎಲ್ಲ ಆತ್ಮಿಕ ಬಲ, ಅದು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗುತ್ತೆ, ಅದು ಪಾತಾಳಕ್ಕೆ ಕರ್ಕೊಂಡು ಹೋಗುತ್ತೆ. ಭೂಮಿಯಲ್ಲೂ ಚೆನ್ನಾಗಿ ನೆಟ್ಟಗೆ ಇರೋದಿಲ್ಲ, ಸಾಕ್ಷಿ ಇರೋದಿಲ್ಲ. ಆಮೇಲೆ ಅವ್ರನ್ನ ಕುಂದಿರಿಸಿ ಮಾತಾಡಿದಾಗ ನನ್ನ ಹೆಂಡತಿ ಬೇರೆಯವ್ರ ಜೊತೆ ಹೋಗ್ಬಿಡ್ತು. ಹಣ ಲಾರಿಗಳೆಲ್ಲ ಇತ್ತು, ಎಲ್ಲ ಒಂದೊಂದಾಗಿ ಹೋಯಿತು. ಒಂದ್ಸಲ ಕುಡುಕನಾಗಿ ಮಣ್ಕೊಂಡಿದ್ದಾಗ ಆಕ್ಸಿಡೆಂಟಲ್ಲಿ ನನಗೆ 2 ಕಾಲು ಕುಡಿದು ಬಿದ್ದಾಗ ಲಾರಿ ಹೊಡ್ಕೊಂಡೋಗಿ 2 ಕಾಲು ಹೋಯ್ತು, ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾನೆ. ಆವಾಗ ದೇವರನ್ನ ಅನ್ಕೊಂಡ್ರಂತೆ, ಕೈ ಕಾಲೆಲ್ಲ ನಡುಗ್ಬಿಡ್ತಂತೆ. ದೇವ್ರನ್ನ ನೋಡಿ ಎದುರಿದ್ರಂತೆ, ಆದರೆ ಆ ಸಿಚುವೇಶನ್ ನೋಡಿ ಎದುರಿಲ್ಲಂತೆ. ದೇವರ ಶಕ್ತಿ, ದೇವರ ಒಂದು ಮಹಿಮೆ, ದೇವರ ಸೇವಕರನ್ನ ಅವಮಾನ ಪಡಿಸೋದಕ್ಕೆ ಈ ರೀತಿ ದೇವ್ರು ರಿವೆಂಜ್ ತಗೊಂತಾರ ಅಂತೇಳಿ, ಇಂಥ ದೊಡ್ಡ ದೇವರ ಅಂತೇಳಿ ಇನ್ನೂ ಭಕ್ತಿ ವೈರಾಗ್ಯ ಬಾಬಾ ಅಂತ. ಯಾಕಂದರೆ ಅವನು ಗೇಲಿ ಮಾಡಿದಾಗ ಇವ್ರ ಮನಸ್ಸಿನಲ್ಲಿ ನಾನು ನಿನ್ನನ್ನು ನಂಬಿ ಬಂದಿದ್ದೇನೆ, ಇದೇನು ಈ ಥರ ಅವಮಾನ ಅಂತ ನೋಡಿದಾಗ ಇವಾಗ ಮಾತಾಡ್ತಿದ್ದಾರಂತೆ, ನಿನ್ನನ್ನು ಅವಮಾನ ಪಡಿಸಿದವನ್ನ ಗತಿ ನೋಡು. ಅದೇ ಕಾರಲ್ಲಿ ಇವ್ರು ಬರ್ತಾ ಇದ್ದಾರೆ, ಆದರೆ ಇವನಿಗೆ ಮಾತು ಕೊಟ್ಟವನು ಕಾಲಿಲ್ಲದೆ ಭಿಕ್ಷೆ ಎತ್ತಿದ್ದಾನೆ ಇವ್ರ ಹತ್ರ. ಅಂದರೆ ಎಲ್ಲರೂ ಈ ಥರ ಆಗುತ್ತಂತ ಹೇಳ್ತಿಲ್ಲ, ಎಂಡು ಬೇಕು. ಈ ಥರ ಎಲ್ಲರದು ಎಂಡು, ಮುಗಿಪು ಸರಿ ಇರೋದಿಲ್ಲ. ಅಪ್ಪ ಅಮ್ಮ ಮಕ್ಕಳನ್ನ ನೋಡಿದೆ, ಎಲ್ಲರೂ ಅನಾಥದಲ್ಲಿ ದುಡ್ಡಿರೋರು, ಮತ್ತು ಅವರಿಗೆ ಮಕ್ಕಳನ್ನ ಕಷ್ಟಪಟ್ಟು ಬೆಳೆಸಿದ್ರೆ ಅವರು ಬಿಟ್ಟು ಹೋಗೋದು, ಮತ್ತು ಆಸ್ತಿ ಪಾಸಿಗಾಗಿ ಮಕ್ಕಳಿಗೂ ತಂದೆಗೂ ಜಗಳ ನಡೆಯೋದು, ಸೊಸೆ ಬಂದು ಅವನ್ನ ನೋಡ್ಕೊಳ್ದಂಗೆ ಅನಾಥಾಶ್ರಮದಲ್ಲಿ ಇವಾಗ ವೃದ್ಧಾಶ್ರಯದಲ್ಲಿ ಹಾಕೋದು, ಪ್ರೀತಿ ಇರೋದಿಲ್ಲ. ಇವ್ರು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿರ್ತಾರೆ, ಕಡೆ ಟೈಮಲ್ಲಿ ಊಟನೂ ಕೊಡಲ್ಲ, ಆದರೆ ಲಕ್ಸುರಿಯಸ್ ಜೀವನ ಮಾಡಿರ್ತಾರೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಸ್ಪಿರಿಚುವಲ್ನೆಸ್ ಇಲ್ಲ, ಆತ್ಮಿಕದಲ್ಲಿ ಮಕ್ಕಳನ್ನ ಬೆಳೆಸೋದಿಲ್ಲ, ಇವರು ಆತ್ಮಿಕದಲ್ಲಿ ಬೆಳೆಯೋದಿಲ್ಲ, ಅವರು ದೇವರನ್ನ ನೋಡಿ ಬೆಳೆಯೋದಿಲ್ಲ. ಔಟ್ ಸೈಡಿಂದ ನೋಡಿದ್ರೆ, ಸೇವಕರುಗಳನ್ನ ಔಟ್ ಸೈಡಿಂದ ನೋಡಿದ್ರೆ ಇದೇನು ಸುಮ್ಮನೆ ಟ್ರಿಪ್ಪಲ್ಲಿ ಹಾಕ್ಕೊಂಡಿದ್ದಾರೆ, ಇವ್ರು ಕಾರ್ ಇದಂತ ನೋಡ್ಬೋದು. ಅವ್ರ ಆತ್ಮಿಕ ಆಶೀರ್ವಾದಗಳು, ಅವರ ಸಂತತಿ ಆಶೀರ್ವಾದಗಳು, ನಿತ್ಯ ಜೀವವನ್ನು ಅವರು ಎದುರು ನೋಡ್ಕೊಂಡು ಹೋಗ್ತಾ ಇರುವಂಥ ಬ್ಲೆಸ್ಸಿಂಗ್ ಅವರಿಗೆ, ಅವರು ಬಾಳ್ತಾರೆ. ಅವರು ಮುಗಿಪು ನೋಡಿದ್ರೆ ಸಂತತಿಗಳು ಚೆನ್ನಾಗಿರುತ್ತೆ. ಈ ಥರ ಎಷ್ಟೋ ಹೇಳ್ಬೋದು. ಒಂದು ಫ್ಯಾಮಿಲಿ ಇತ್ತಂತೆ, ದೇವರು ನಂಬಿರೋರು, ತಮಿಳ್ನಾಡಲ್ಲಿ, ಅವರೇ ಸಾಕ್ಷಿ ಹೇಳೋದನ್ನು ನಾನು ಕೇಳಿದೆ. ಅವರು ಹೇಳಿಲ್ಲ, ಅದು ಅವರು ಫ್ರೆಂಡು ಒಬ್ಬರು ಸೇವಕರು ಈ ಥರ ಒಬ್ಬರು ಹೇಳಿದ್ರು. ಕಂಪನಿಯಲ್ಲಿ ಒಳ್ಳೆ ಟ್ಯಾಕ್ಸ್, ಒಳ್ಳೆ ಲಂಚ ಬರುವ ಒಂದು ಉದ್ಯೋಗ ಅದು. ಆ ಉದ್ಯೋಗ ಮಾಡ್ತಾ ಇರಬೇಕಾದ್ರೆ ಎಲ್ಲಿ ನೋಡಿದ್ರು, ಎಲ್ಲ ಗಮನ ಇಟ್ಕೊಳ್ಳಿ, ಎಲ್ಲಿ ನೋಡಿದ್ರು ಲಂಚ ತಗೊಂತಾ ಇದ್ರಂತೆ ಆಫೀಸಲ್ಲಿ. ಎಲ್ಲರೂ ತಗೊಂತಿದ್ರು, ಒಬ್ಬರು ತಗೊಂತಾ ಇರಲಿಲ್ಲ. ಫ್ರೆಂಡ್ಸ್ಗಳೆಲ್ಲ ಇವ್ರನ್ನ ದೂರ ಮಾಡೋದು, ಗೇಲಿ ಮಾಡೋದು. ಆ ಥರ ನಾವು ಜೀವಿಸ್ಬೇಕು ಅಂತ ಹೇಳ್ತಾ ಇರೋದು. ಕಡೆವರೆಗೂ ಅವರು ಸೈಕಲಲ್ಲೇ ಹೋಗಿ ಸೈಕಲಲ್ಲೇ ಬಂದಿರುತ್ತೆ, ಲಾಸ್ಟ್ ಎಂಡ್ವರೆಗೂ. ಒಬ್ಬನೇ ಮಗ, ಸಿಂಪಲ್ ಬಟ್ಟೆ ಒಗೆದು ಅದೇ ಇದರಲ್ಲಿ ಹೋಗ್ತಾ ಬರ್ತಾ ಇದ್ದಾರಂತೆ. ಫ್ರೆಂಡ್ಸ್ಗಳೆಲ್ಲ ಅವ್ರ ಕ್ಲೋಸ್ ಫ್ರೆಂಡ್ ಅಂತ ಒಬ್ರು ಇದ್ದೇ ಇರ್ತಾರೆ. ಮನೆ ನಮಗಿದೆ, ಮನೆ ಇವರಿಗೆ ಒಂದು ಸಿಂಪಲ್ ಮನೆ ಹೆಂಗೋ ಮಾಡ್ಕೊಂಡು ಲೋನ್ ತಗೊಂಡು ಸಿಂಪಲ್ ಆಗಿದ್ದಾರೆ. ನಾವು ಮನೆಗಳು ಮಾಡ್ಕೊಂಡ್ವಿ, ಕಾರಲ್ಲಿ ಬರ್ತಾರೆ, ಆಡಂಬರವಾದ ಡ್ರೆಸ್ ಮಾಡ್ತಾರೆ, ಮಕ್ಕಳಿಗೆ ಐಫೈಯಲ್ಲಿ ಸ್ಕೂಲಲ್ಲಿ ಹೈ ಲೆವೆಲಲ್ಲಿ ಓದಿಸ್ತಾ ಇದ್ದಾರೆ, ಚೆನ್ನಾಗಿ ಬಂಗಾರ ಮಾಡ್ತಾ ಇದ್ದಾರೆ. ದುಡ್ಡು ಬರುತ್ತೆ ಕೊಡ್ತಾರೆ. ಯಾಕಂದರೆ ₹1 ತೆಗೆದಂಗೆ ಕೆಲಸ ಮಾಡಿದ್ರಂತೆ. ಎಲ್ಲ ಗಮನ ಇಟ್ಕೊಂಡ್ರೆ ಅವಾಗ ಕಷ್ಟ ಅನುಭವಿಸಿದ್ರು. ಆ ಥರದ ದೇವರ ಆಶೀರ್ವಾದ. ಅದರಿಂದ ಸ್ಟೆಪ್ ಆಗಿ ನಾವು ಪ್ರಾರಂಭದಲ್ಲಿದ್ದರೆ ಎಂಡಲ್ಲಿ ಚೆನ್ನಾಗಿರ್ತೀವಿ. ನಾವು ಪ್ರಾರಂಭದಲ್ಲೇ ಆಡಂಬರ ನಾವು ಕೂಡ 10 ವರ್ಷ ದೇವರು ಹೊಸದಾಗಿ ನಂಬಿದಾಗ
ಒಂದು 3-4 ವರ್ಷ ಆದಮೇಲೆ ಹಿಂತಿರುಗಿ ನೋಡಿದ್ರೆ ಒಂದು ಉನ್ನತವಾದ ಸ್ಥಿತಿಯಲ್ಲಿ ಆಸ್ತಿ ಪಾಸ್ತಿಗಳು, ಆತ್ಮಿಕ ಬ್ಲೆಸ್ಸಿಂಗ್, ನಮ್ಮಿಂದ ಇತರಿಗೆ ಬ್ಲೆಸ್ಸಿಂಗ್ ಎಲ್ಲ ಮಾಡಿಟ್ಟಿದ್ರು. ಎಲ್ಲರೂ ಸೂಕ್ಷ್ಮವಾಗಿ ಮೆಸೇಜನ್ನ ಕೇಳ್ರಿ. ಸ್ವಲ್ಪ ದಿನ ಆದಮೇಲೆ ಎಲ್ಲ ರಿಟೈರ್ಡ್ ಆಯಿತು, ಮುಗೀತು. ಒಂದ್ಸಲ ಎಲ್ಲೋ ಫ್ರೆಂಡು ಮಾತಾಡ್ತಿದ್ದಾಗ ನೀವು ಎಲ್ಲರೂ ನೋಡ್ಬಿಟ್ಟು ನೀವು ಮನೆಗೆ ಬರ್ತೀನಿ ಅಂತೇಳಿ ಮನೆಗೆ ಬಂದು ನೋಡಿದ್ರೆ, ಸೈಕಲಲ್ಲಿ ಬಂದು ಹೋದೊಂದು ಮನೆ ನೋಡಿದ್ರೆ, ಅವ್ರ ಕಷ್ಟದಲ್ಲೇ ಅವ್ರು ಇರೋ ಸಂಬಳದಲ್ಲೇ ಹೋದಾಗ ಏರ್ಕ್ರಾಫ್ಟಲ್ಲಿ ಇದರಲ್ಲಿ ಒಂದು ಉನ್ನತವಾದ ಆಫೀಸ್ ಪೋಸ್ಟಿಂಗ್ ಸಿಕ್ಕಿದೆ ಅಂತೆ. ಅವ್ರ ಮಗ, ಅವನ ಸೊಸೆ ಇದೆ, ಮೊಮ್ಮಕ್ಕಳಿದ್ದಾರೆ. ಪ್ರಾರ್ಥನೆ ಮಾಡ್ಕೊಂಡು, ಟೇಬಲ್ ಇದೆ, ಪ್ರಾರ್ಥನೆ ಮಾಡ್ಕೊಂಡು ಅವ್ರ ಸೊಸೆ ಬಂದ್ಬಿಟ್ಟು ಪ್ರೇದಂತ ಊಟ ಕೊಡ್ತಾರಂತೆ. ಸಮಾಧಾನ ಇದೆ, ನನ್ನ ಜೊತೆಗೆ ಕೆಲಸ ಮಾಡಿದವ್ರಮ್ಮ ಇವರು ಅಂದಿದ್ದಕ್ಕೆ ಅವ್ರ ಸೊಸೆ ಎಲ್ಲ ಊಟ ಮಾಡ್ತಾರಂತೆ. ಆರೋಗ್ಯವಾಗಿದ್ದಾರೆ, ವಾಕಿಂಗ್ ಹೋಗ್ತಿದ್ದಾರೆ, ಕಾಯಿಲೆ ಏನಿಲ್ಲ, ನಮ್ಮ ಸೊಸೆ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ, ಮಗ ಇದ್ದಾರೆ, ಸುಖವಾಗಿದ್ದೀವಿ. ಇವರ ಮಗನ ಓದಿಸಿದ್ರಂತೆ. ಅವಾಗಿದ್ದ ಮನೆಯಲ್ಲಿ ಅವ್ರ ಮಗ ದುಡಿಮೆಯಿಂದ ಮನೆ ಮಾಡ್ಕೊಂಡಿದ್ದಾರೆ. ನಾನು ಏನು ಆಸ್ತಿ ಪಾಸ್ತಿ ಮಾಡಿಲ್ಲ, ನನ್ನ ಮಗನ ಓದಿಸಿದೆ, ದೇವರಲ್ಲಿದ್ದೆ. ಮಗ ಆಸ್ತಿ ಪಾಸ್ತಿಯಲ್ಲಿ ಸುಖವಾಗಿದ್ದೀನಿ ಅಂದಾಗ ಕಣ್ಣಲ್ಲಿ ಬಿಟ್ಟು ನೀರು ಬಿಟ್ಟು ಅಳ್ತಾನೇ ಇದ್ದಾರಂತೆ. ಆಸ್ತಿ ಪಾಸ್ತಿ ಎಲ್ಲ ಮೋಸವಾಗಿ ಮಾಡಿದ್ದು, ಏನೋ ರೋಡ್ ಸೈಡ್ ಬಂದಾಗ ಏನೋ ಹೇಳಿ ಆಸ್ತಿ ಪಾಸ್ತಿ ಹೋಯಿತು. ಮಕ್ಕಳೆಲ್ಲ ಪಾಪದಲ್ಲಿ ಹೋಗಿ ನಮ್ಮನ್ನು ಯಾರು ನೋಡ್ತಾ ಇಲ್ಲ, ಊಟವನ್ನು ಕೊಡ್ತಾ ಇಲ್ಲ, ಕಷ್ಟದಲ್ಲಿದ್ದೀವಿ ಅಂತೇಳಿ ಕಣ್ಣೀರು ಬಿಟ್ಟು ಅಳ್ತಾರಂತೆ. ಆವಾಗ ಅವ್ರು ಹೇಳೋವರೆಗೆ ಇವ್ರಿಗೆ ಗೊತ್ತಿಲ್ಲ ಅಂತ. ಹೊರಗಡೆ ನೋಡಿದಾಗ ಚೆನ್ನಾಗಿ ಫ್ರೆಂಡ್ಸ್ ಅಂತ ಬಂದಿದ್ದಾರೆ ಮನೆಗೆ ಅಂತ. ಒಬ್ಬೊಬ್ಬರು ಮನೆಯಲ್ಲಿ ಹಣಗಳು, ಅನಾವಶ್ಯಕವಾದ ಹಣಗಳಿದ್ದರೆ ಅದೆಲ್ಲ ಇವರು ಬೇರೆಯವ್ರಿಗೆ ಮೋಸ ಮಾಡಿದ್ದು, ಇವರು ಚೆನ್ನಾಗಿರಲ್ಲ, ಇವರಿಂದ ಬೇರೆಯವ್ರಿಗೆ ಹೋಗುತ್ತೆ, ಇವರು ಶಾಪದಲ್ಲಿರ್ತಾರೆ, ವ್ಯಾಧಿಯಲ್ಲಿರ್ತಾರೆ, ಕಷ್ಟದಲ್ಲಿರ್ತಾರೆ. ಬೇರೆಯವ್ರನ್ನ ಮೋಸ ಮಾಡಿರೋದು ಅವರು ಸುಖವಾಗಿರೋದಿಲ್ಲ, ಮೋಸ ಮಾಡಿ ಇವರು ಸುಖವಾಗಿರೋದಿಲ್ಲ. ಇವತ್ತಿನ ದಿನದಲ್ಲಿ ದೇವರು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಈ ರೀತಿ ಹೇಳ್ಕೊಂಡು ಹೋಗ್ತಾ ಇರ್ಬೋದು, ಆಯಿತಾ. ಆದರೆ ಮುಖ್ಯವಾದದ್ದು ಏನಂತ ಹೇಳಿದ್ರೆ, ಪ್ರಾರಂಭದಿಂದ ದೇವ್ರು ನಂಬ್ಕೊಂಡಿರೋರು ಅಬ್ರಾಮು, ಈಸಾಕು, ಯಾಕೋಬು, ನಾನು ಹೇಳ್ತಾನೆ ಇರ್ಬೋದು. ಈಸಾಕದು ಕೂಡ ಬರಗಾಲ ಬಂದಿದೆ. ಬರಗಾಲದಲ್ಲಿ ಯಾರಾದರೂ ಬಿತ್ತನೆ ಹಾಕ್ತಾರೆ. ಬಿತ್ತನೆ ಹಾಕಿದ್ರೆ 100% ಅಂತಂದರೆ 10% ಕೂಡ ವೇಸ್ಟ್ ಆಗಿಲ್ಲ. ಅದು ಹೆಂಗೆ? ಯಾಕಂದರೆ ಅವನಿಗೆ ಅಬ್ರಾಮ್ ಅಲ್ಲಿ ಹೋಗ್ಬಿಟ್ಟು ಹೋಗಬೇಡ ಅಂತ ಹೇಳಿದ್ರು, ಹೋಗಿ ಆಗಾರನ ಕರ್ಕೊಂಬಂದ್ಬಿಟ್ರು. ಅದನ್ನೇ ಇಸ್ಮೇಲನ್ನವರು ಬಂದರು. ಬಟ್ ಈಸಾಕು ಹೋಗಿಲ್ಲ. ಬರದಲ್ಲಿ ಬಿತ್ತನೆ ಬಿತ್ತಿ 100% ಪ್ರತಿಫಲ. ಇದಕ್ಕೆಲ್ಲ ಕಾರಣ ಏನು? ಸುತ್ತಲೂ ಕೆಟ್ಟೋಗಿದ್ರೂ ಕೂಡ ಲೋತನ ಫ್ಯಾಮಿಲಿ ಕೆಟ್ಟೋಗಿಲ್ಲ. ಯವನಕ್ಕೂ ದೇವ್ರ ಜೊತೆ ಸಂಚರಿಸ್ತಾ ಇತ್ತು. ದಾವೀದನು ರಾಜನಾಗಿದ್ದರೂ ಕೂಡ ದೇವರನ್ನು ಇಟ್ಟುಕೊಂಡಿದ್ರು. ನಮಗೆ ಒಂದು ಡ್ರಾಪ್ ಕೂಡ ಮೈಂಡಲ್ಲಿ ಏನು ಪ್ರಾಕ್ಟಿಕಲ್ ನಡೀತಾ ಇದೆಯೋ ಅದನ್ನು ಮಾತ್ರ ಮಾಡಿಕೊಂಡು, ಅದಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಟ್ಕೊಂಡು, ಅದಕ್ಕೆ ಮಾತ್ರ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ. ಎಷ್ಟೋ ಜನ ನಮಗೂ ಚರ್ಚಿಗೆ ಬರ್ತಾರೆ, ಅಲಂಕಾರವಾಗಿ ಒಂದು ಹೆಣ್ಮಗು ಬರುತ್ತೆ, ಮನೆಗೆ ಪ್ರೇಯರ್ಗೆ ಬರ್ತೀವಿ ಅಂದರೆ ಮನೆಯೇ ತೋರಿಸೋದಿಲ್ಲ. ಯಾಕಂತ ಹೇಳಿದ್ರೆ ಮನೆ ಬಂದು ಗುಡ್ಸಲಿದೆ ಅಂತ ಹೇಳ್ಬಿಟ್ಟು ಬರ್ಬೇಕಾದ್ರೆ ಆಡಂಬರವಾಗಿರ್ತದೆ. ಆಮೇಲೆ ಪಾಸ್ಟ್ರು ನಾವು ಅವ್ರ ಮನೆಗೆ ಹೋಗಿ, ಅಮ್ಮ ಗುಡ್ಸಲು ಅದೆಲ್ಲ ಇಲ್ಲ, ಇಲ್ಲಿ ಮೇಯ್ನಾಗಿ ಡ್ರೆಸ್ ಮಾಡೋದು ಓಕೆ, ಆದರೆ ಆತ್ಮಿಕ ಅಲಂಕಾರದಲ್ಲಿ ಇರಬೇಕು. ಮನೆ ಹೆಂಗಿದೆ ಅಂತ ಹೇಳಿ ನಿಮ್ಮನ್ನು ನೋಡೋದಲ್ಲ, ಆತ್ಮಿಕದಲ್ಲಿ ಯಾವ ರೀತಿ ಇದ್ದಾರೆ ಅಂತ ದೇವ್ರು ನೋಡ್ತಾರೆ, ದೇವ್ರ ಮಕ್ಕಳು ನೋಡ್ತಾರೆ. ಸ್ಪಿರಿಚುವಲಲ್ಲಿ ಯಾವ ರೀತಿ ಬೆಳೆದಿದ್ದೀರ ಅಂತ ಅವನ್ನ ಬೆಳೆಸೋದು. ಬೆಳೆದಿರೋರನ್ನ ಬೆಳೆಸಬೇಕು, ನಾವು ಬೆಳೀತಾ ಇರಬೇಕು. ಇದೇ ಈ ಲೋಕದ ಪ್ರಯಾಣ. ಅವರಿಗೆ ಹೇಳಿ, ನೀವು ತಪ್ಪಾಗಿ ತಿಳ್ಕೊಬೇಡ್ರಿ, ಇದೆಲ್ಲ ಒಂದು ದಿನದಲ್ಲಿ ನಾವು ಆತ್ಮಿಕದಲ್ಲಿದ್ದರೆ ಬೆಳೀತಂತ. ಇವಾಗ ದೇವ್ರನ್ನ ಆ ಕಾಲದಲ್ಲಿ ಯಾರ್ಯಾರೆಲ್ಲ ಕಷ್ಟದಲ್ಲಿ ಮಾಡಿದ್ರೋ ಅವರು ಫ್ಯಾಮಿಲಿಗಳು ನೆಮ್ಮದಿ ಸಮಾಧಾನದಿಂದ ದೇವರ ಆಶೀರ್ವಾದ ಐಶ್ವರ್ಯವನ್ನು ಕೊಡುತ್ತದೆ. ಅದರಲ್ಲಿ ವೇದನೆ ಇರೋದಿಲ್ಲ ಅಂತಿದೆ ಬೈಬಲಲ್ಲಿ, ಸಾಮೆತನಲ್ಲಿ ಇದೆ. 2ನೇ ವಾಕ್ಯ ಯೋವಾನ್ 10:28 ಹೋದ್ರೆ ಎಲ್ಲರೂ. ನಾನು ಅವನಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ನೋಡ್ರಿ, ಅವುಗಳನ್ನು ಯಾರು ನನ್ನ ಕೈಯಿಂದ ಕಸಕೊಳ್ಳರು. ನೋಡ್ರಿ, ನಮಗೆ ನಿತ್ಯ ಜೀವ ಅಂತ ಒಂದಿದೆ. ಅದ ಏದೇನು ತೋಟದಲ್ಲೂ ಇತ್ತು.
ಅದನ್ನು ಯಾರು ಗಮನಿಸಿ ಓದೋದಿಲ್ಲ. ಬರೀ ಅದು ಕೆಟ್ಟದ್ದು ಮರ ಇತ್ತು ಅದಂತ ಹೇಳ್ತಾ ಇದ್ದಾರೆ. ಜೀವವೃಕ್ಷ ಕೂಡ ಇತ್ತು, ಅದು ಬಂದು ಪರಲೋಕದಲ್ಲಿ ಪ್ರಕಟಣೆಯಲ್ಲಿದೆ, ಅದನ್ನು ಕೊಡ್ತಾರೆ ನಮಗೆ. ನಮ್ಮ ಮೈಂಡು ನಾವೆಲ್ಲ ಸುತ್ತಿಸ್ಕೊಂಡು ಆ ಪರಲೋಕ ರಾಜ್ಯದ ಆತ್ಮ ಅಲ್ಲಿಗೆ ಹೋಗೋದಿಕ್ಕೆ, ಅಲ್ಲಿಗೆ ಒಂದೇ ಕಾನ್ಸಂಟ್ರೇಷನ್ ಇಂದ ಈ ಲೋಕ ಯಾತ್ರೆಯನ್ನು ಪ್ರಯಾಣವನ್ನು ಮಾಡಬೇಕು. ಇದರಲ್ಲಿ ಒಂದು ದೊಡ್ಡ ಮೆಸೇಜ್ ಇದೆ, ಬಟ್ ಅದನ್ನು ಈ ಟೈಮ್ 10 ನಿಮಿಷ ಹೇಳ್ತೀನಿ, 5 ನಿಮಿಷದಲ್ಲಿ. ಬಟ್ ಬೇರೆ ಫ್ರೀ ಆಗಿದ್ದಾಗ ಭಾಳ ಪ್ರಯತ್ನ ಪಡ್ತೀನಿ. ಇದರಲ್ಲಿ ಏನಿದೆ ಅಂದರೆ, ನಿತ್ಯ ಜೀವ ಕೊಡ್ತಾನೆ, ಅವುಗಳು ಇದು ಅವು ಎಂದಿಗೂ ನಾಶವಾಗುವುದಿಲ್ಲ, ಅವುಗಳನ್ನು ಯಾರು ನನ್ನ ಕೈಯಿಂದ ಕಸ್ಕೊಳ್ಳರು. ಎಷ್ಟು ಸ್ವಾಮಿ ಕೈಯಲ್ಲಿ ನಾವಿದ್ದಾಗ ಬೇರೆಯವರು ಸೈತಾನಾಗಲಿ ಯಾರೇ ಕೂಡ ದೇವ್ರ ಶಕ್ತಿಯಿಂದ ನಮ್ಮನ್ನು, ಇಲ್ಲೆಲ್ಲ ಗಮನ ಇಟ್ಕೊಳ್ರಿ, ನಮ್ಮನ್ನು ಬಿಡ್ಸೋಕ್ಕಾಗಲ್ಲ. ಆದರೆ ನಾವಾಗಿ ಅವ್ರ ಕೈಯಿಂದ ಹೋದರೆ ಬಿಟ್ಬಿಡ್ತಾರೆ. ಅರ್ಥ ಆಗ್ತಿಲ್ಲ, ಇದು ಭಾಳ ಡೀಪ್ ಮೆಸೇಜು. ಎಲ್ಲರೂ ಏನು ಮಾಡ್ತಾಯಿದ್ದಾರೆ, ಏನೇ ತಪ್ಪು ಮಾಡಿದ್ರು, ನಾವು ಏನೇ ಮಾಡಿದ್ರು ದೇವ್ರು ಬ್ಲೆಸ್ಸಿಂಗ್ ಮಾಡ್ತಾರೆ ಅಂತಿದ್ದಾರೆ. ಅದು ತಪ್ಪು. ಈ ವಾಕ್ಯ ಭಾಗ ಇದು ಒಂದೇ ಅಲ್ಲ, ಬೈಬಲ್ ಪೂರ್ತಿನೂ ನಾವು ಧ್ಯಾನ ಮಾಡಿದ್ರೆ ಬಾಗಿಲಲ್ಲಿ ನಿಂತ್ಕೊಂಡು ಡೋರ್ ತಟ್ತಾರೆ, ನಾವು ತೆಗೆದ್ರೆ ಒಳಗೆ ಬರ್ತಾರೆ. ಆದರೆ ಡೋರು ನಾವು ತೆಗೆದೇ ಹೋದರೆ ಒಳಗೆ ಬರಲ್ಲ, ಡೋರ್ ಹೊಡ್ಕೊಂಡು ಬರಲ್ಲ. ಆದರೆ ನಮ್ಮನ್ನು ಫೋರ್ಸ್ ಮಾಡೋದಿಲ್ಲ. ನಿಮಗೆ ಅರ್ಥ ಆಗೋ ಥರ ಒಂದು ಮೆಸೇಜ್ ಹೇಳ್ತೀನಿ ನೋಡ್ರಿ. ನಮ್ಮ ಕೆಲಸ ನಾವು ಸುತ್ತಿಸ್ತಾ ಇದ್ದರೆ ದೇವ್ರ ಪಾಡಿಗೆ ಅವರು ಮಾಡ್ತಾ ಇರ್ತಾರೆ. ಬಟ್ ನಾವು ಕೂಡ ನಮ್ಮ ಪ್ರಯತ್ನಗಳು ಅಂತ ಒಂದು ಇರುತ್ತೆ. ಬೆಳಗ್ಗೆ ಎದ್ದು ಪ್ರೇಯರ್ ಮಾಡೋದು, ವಾಕ್ಯ ಓದೋದು. ಇವಾಗ ನಾವಿಲ್ಲಿ ನಿಂತ್ಕೊಂಡು ಸೇವೆ ಪ್ರಿಪ್ರೇಷನ್ ಮಾಡಿ ಧ್ಯಾನ ಮಾಡಿ ನಿಮಗೆ ವಾಕ್ಯ ಕೊಡೋದು, ಎಲ್ಲಾದರೂ ಕರೆದ್ರೆ ಹೋಗೋದು ಮಾಡೋದು ನಮ್ಮದು ಅಂತ ಒಂದು ಪಾರ್ಟ್ ಇದೆ. ನಾವು ಅದನ್ನು ಮಾಡದೆ ದೇವರ ರಾಜ್ಯ ಕಟ್ಟಲ್ಪಡೋಕ್ಕಾಗೋದಿಲ್ಲ. ಇವಾಗ ಬೆಳಗ್ಗೆ ಪ್ರೇಯರ್ ಇದ್ದರೂ ಕೂಡ ನಾವು ಇಲ್ಲ, ನಾವು ಈ ಭಾನುವಾರ ಬೇಡ, ಕ್ಯಾನ್ಸಲ್ ಮಾಡ್ತೀವಿ, ಮಾಡೋದಿಲ್ಲ, ಎಲ್ಲ ಕೂಟ ಇಟ್ಬಿಟ್ಟು ಇಲ್ಲ ಬೇಡ ಅಂತ ಹೇಳಿದ್ರೆ ಈ ರೀತಿಯಾಗಿ ಅಸಡ್ಡೆ ಕೇರ್ಲೆಸ್ ಆಗಿ ಮಾಡ್ತಿದ್ರು, ಅದು ಬೆಳೆಯೋದಿಲ್ಲ. ನಮ್ಮದು ಒಂದು ಪಾರ್ಟ್ ಇದೆ, ಅಂದರೆ ಸೋಬೇರಿತನ ಅಲ್ಲ, ಆ್ಯಕ್ಟಿವ್ ಆಗಿ ಮಾಡಬೇಕು. ಎರಡನೇದು, ನಾವಾಗಿ ದೇವ್ರು ಬ್ಲೆಸ್ ಮಾಡ್ತಾರೆ, ಅದು ಪರ್ಮನೆಂಟು. ಇಲ್ಲಿದೆ ನನ್ನ ಕೈದು ಯಾರು ಕಸ್ಕೊಳ್ಳೋಕ್ಕಾಗಲ್ಲ, ಅದು ಓಕೆ, ಅದು ದೇವ್ರು ಪ್ರಾಣ ಕೊಟ್ಟು ಕಾಪಾಡಿ ಅವ್ರ ಮಗನಾಗಿ ಸ್ವೀಕರಿಸಿ ಇಟ್ಕೊಂಡಿದ್ದಾರೆ. ನಾವಾಗಿ ಅವರು ನಮ್ಮನ್ನು ಕೈ ಹಿಡ್ಕೊಂಡ್ರೆ ಬಿಡೋದಿಲ್ಲ, ಬಟ್ ನಮ್ಮನ್ನು ಅವ್ರ ಕೈ ಹಿಡ್ಕೊಳ್ಳೋಕ್ಕೆ ಬಿಡ್ತಾರೆ. ನಾವು ಅವ್ರನ್ನ ಕೈ ಹಿಡ್ಕೊಂಡಾಗ ನಾವು ಕೈ ಬಿಟ್ಟುಬಿಟ್ರೆ ಅವರು ಬಿಟ್ಬಿಡ್ತಾರೆ. ಅಂದರೆ ನಾವಾಗಿ ದೇವ್ರನ್ನ ಬಿಟ್ಟು ನಾವು ಬೇಡ, ನಾವು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲ ದೇವ್ರು ನಮ್ಮನ್ನು ಕೈ ಹಿಡ್ಕೊಂಡಾಗಲೂ ದೇವರೇ ನನ್ನ ಕೈ ಬಿಡು ಅಂತ ಹೇಳಿದ್ರೆ ಬಿಡ್ತಾರೆ. ಬಲವಂತ ಮಾಡೋದಿಲ್ಲ. ನಾವು ದೇವರಲ್ಲಿ ಯಾವಾಗಲೂ ಸ್ಪಿರಿಚುವಲಿ ಬೆಳೀತಾ ಇರಬೇಕು, ಆತ್ಮಿಕದಲ್ಲಿ ಬೆಳೀತಾ ಇರಬೇಕು. ಇಲ್ಲ ಬೇಡ ಅಂತ ಸೈತಾನನು ನಮ್ಮನ್ನು ಭಾಳ ಟ್ರೈ ಮಾಡ್ತಾನೆ ಅಂತ ಹೇಳ್ತೀವಿ. ಸೈತಾನಂದು ಏನು ಪಾರ್ಟ್ ಇರೋದಿಲ್ಲ. ನಾವು ದೇವರಲ್ಲಿ ಇದ್ದಾಗ ಅವರು ಅಂಗೈಯಲ್ಲಿ ಇರ್ತಾರೆ. ಬಟ್ ನಮ್ಮ ಮನಸ್ಸು ಬೇಡ ಅಂತೇಳಿ ಬಿಟ್ಟು ಬಂದಾಗ ಸೈಲೆಂಟಾಗಿ ಬಿಟ್ಟುಬಿಡ್ತಾರೆ ದೇವರು. ಅವ್ರ ಆತ್ಮ ಮನಸ್ಸಾಕ್ಷಿಯಲ್ಲಿ ಮಾತಾಡ್ತಾರೆ ಮಾಡಬೇಡ ಅಂತ. ನಾವು ಮಿತಿ ಮೀರಿ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿದಾಗ ಬಿಟ್ಟುಬಿಡ್ತಾರೆ. ಅದಕ್ಕೆ ಬೇಕಾಗಿರೋ ದಂಡನೆಗಳನ್ನು ಅನುಭವಿಸಬೇಕು. ದಾವೀದನ ಉದಾಹರಣೆ ಎಷ್ಟೋ ಹೇಳ್ಬೋದು. ಯೇಸು ಜೊತೆಯಲ್ಲಿದ್ದ ಇಸ್ಕರಿಯೋತ ಯೂದಾಸ್ ಹೋದ. ದಾವೀದನ ಹೃದಯಕ್ಕೆ ತಕ್ಕವನಂತ ದೇವರು ಹೇಳ್ತಾರೆ. ಅವರು ಒಂದು ಉರಿಯನ ವಿಷಯದಲ್ಲಿ ತಪ್ಪು ಮಾಡಿದ್ದಕ್ಕೆ ಅದಕ್ಕೆ ದಂಡನೆಯನ್ನು ಅನುಭವಿಸ್ತಾರೆ, ಬಹಳ ದಂಡನೆ. ಅವನ ಮಗ ಸತ್ತೋಗ್ತಾನೆ, ಅವರ ಮಗಳು ಸ್ವಂತ ಅಣ್ಣನಿಂದ ಹಾಳಾಗ್ತಾಳೆ, ಮತ್ತು ಮಗನೇ ರಾಜಭಾರ ತಗೊಂಡು ಇವನ್ನ ಓಡಿಸ್ತಾರೆ. ಇದಕ್ಕೆಲ್ಲ ಕಾರಣ ಒಂದೇ ಪಾಪ, ಆ ದಂಡನೆ. ನಾವು ಕೂಡ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಆಗುತ್ತೆ. ಅವರು ಅಂಗೈಯಲ್ಲಿಟ್ಟು ನಡೆಸ್ತಾರೆ. ನಾವು ಬೇಡ ಅಂತ ಬಿಟ್ಟು ಹೋದರೆ ಅವರೇನು ಮತ್ತೆ ಬಲವಂತ ಮಾಡಿ ಎಳ್ಕೊಂಬರೋದಿಲ್ಲ, ನಾವಾಗಿ ಬರಬೇಕು. ಒಂದು ಒಳ್ಳೆಯ ಉದಾಹರಣೆ ಅಂದರೆ ಲೂಕ, ಅದನ್ನೇ ಕೆಟ್ಟ ಕುಮಾರಲ್ಲ, ಹಿರಿಯವನು ಹಿರಿಯವನು ಏನು ಮಾಡ್ತಾನೆ, ನಾನು ಆಸ್ತಿ ಕೊಡಂದ್ರೆ ಇಲ್ಲ ನಾನು ಕೊಡೋದಿಲ್ಲ ಅಂತ ಈ ದೇವರು ಹೇಳಿಲ್ಲ. ಗೊತ್ತವರಿಗೆ ಅವನು ಹೋದ್ರೆ ಹಾಳು ಮಾಡ್ತಾನೆ ಅಂತ ಗೊತ್ತಿದ್ರೆ ಯಾಕೆ ಕೊಟ್ಟರು ಅಂದರೆ, ಅವರು ಬಲವಂತ ಮಾಡೋ ದೇವರಲ್ಲ, ಫೋರ್ಸ್ ಮಾಡೋ ದೇವರಲ್ಲ. ಆಸ್ತಿ ಕೊಟ್ಟರು ಕಳ್ಕೊಂಡು ಬಂದ ಮೇಲೆ ಸ್ವೀಕರಿಸ್ತಾರೆ. ಅದರಿಂದ ನಾವು ಬೇಕಂತ ಮಾಡೋದಲ್ಲ. ನಾವು ಬೇಡ ನಾನು ಬಿಟ್ಟು ಹೋಗ್ತೀನಿ ಅಂದರೆ ಬಿಟ್ಬಿಡ್ತಾರೆ. ಆದರೆ ಅವನು ಹೋಗಿ ಊಟ ಇಲ್ಲದೆ ಕಷ್ಟಪಟ್ಟನಲ್ಲ, ಆ ಕಷ್ಟಗಳನ್ನೆಲ್ಲ ಅನುಭವಿಸಬೇಕಾಗಿದೆ. ಅದರಿಂದ
ನಮ್ಮ ಯಾತ್ರೆಗಳಲ್ಲಿ ಗೊತ್ತಿದ್ದು ಪಾಪ ಮಾಡಬಾರ್ದು, ಆತ್ಮಿಕದಲ್ಲಿ ಬೆಳೀತಾನೆ ಇರಬೇಕು. ಆತ್ಮಿಕ ತಪ್ಪುಗಳಿದ್ದಾವೆ, ಆ ಸ್ಪಿರಿಚುವಲಲ್ಲಿ ಮಾಡದೆ ಪ್ರಯತ್ನ ಪಟ್ಕೊಂಡು ಹೋಗ್ತಾ ಇರಬೇಕು. ಈ ಪ್ರಯಾಣದಲ್ಲಿ ನಮಗೆ ದೇವ್ರನ್ನ ಬಿಟ್ಟು ದೂರ ಬರುವ ಅವಕಾಶಗಳು ಭಾಳ ಬಂದಾಗ ಹೋಗದಾಗೆ ಇರಬೇಕು. ಅವ್ರ ಕೈಯಿಂದ ಕಸ್ಕೊಳ್ಳೋಕ್ಕೆ ಬೇರೆಯವರಿಗೆ ಸೈತಾನಿಗಾಗಲ್ಲ. ನಾವಾಗಿ ಬೇಡ ಅಂತೇಳಿ ಬಿಟ್ಟು ಬಂದರೆ ಅವರು ಬಿಟ್ಟು ಬಿಡ್ತಾರೆ. ಆ ರೀತಿ ಸಿಂಸೋನಿಗೆ ಅಭಿಷೇಕ ಕೊಟ್ಟು ಎಲ್ಲ ನಡೆಸಿದ್ರು. ಅವ್ನು ತಪ್ಪು ಮಾಡ್ತಾ ಇದ್ರು, ಕಡೆದಾಗಿ ಅವನ ಕೈಯೇ ಬಿಟ್ಬಿಟ್ರು. 2 ಕಣ್ಣು ಕೀಳಲ್ಪಟ್ಟವನಾಗಿ ಹೋದ. ಅದರಿಂದ ಕಾಪಾಡೋವರೆಗೂ ಕಾಪಾಡ್ತಾರೆ. ಆದರೆ ದೇವರು ಬೇಡ ಅಂತ ಬಿಟ್ಟು ಹೋದರೆ, ಕೈ ಮೀರಿ ಬಿಟ್ಟು ಹೋದಾಗ ಬಿಟ್ಟು ಬಿಡ್ತಾರೆ. ಎಲಿಯನ ಅಭಿಷೇಕ 2ರಷ್ಟು ಎಲಿಷನಿಗೆ ಬಂತು. ಎಲಿಷನ ಅಭಿಷೇಕ 4 ಇದ್ದಿದ್ದು 8 ಪಟ್ಟು ಇವರಿಗಾಗಬೇಕು, ಗೇಜಿಗೆ. ಅವನೇನು ಮಾಡ್ದ, ದೇವ್ರು ಬೇಡ, ಆ ಸ್ಪಿರಿಚುವಲ್ನೆಸ್ ಬೇಡ ಅಂತೇಳಿ ಆಮನ ಹತ್ರ ಹೋಗಿ ಹಣ ಅದು ತಗೊಂಬಂದಾಗ ಆ ಕುಷ್ಠರಾಗ ಅವನಲ್ಲಿ ಇದ್ದಿದ್ದು ಇವನಿಗೆ ಹಿಡ್ಕೊಳ್ಳುತ್ತೆ. ಅದರಿಂದ ದೇವರನ್ನ ಬಿಟ್ಟು ನಾವು ಹೋಗ್ತಿದ್ದಾಗ ಬಲವಂತ ಮಾಡೋದೆಲ್ಲ ಫ್ರೀಯಾಗಿ ಬಿಟ್ಟುಬಿಡ್ತಾರೆ. ಅದ್ರ ದಂಡನೆಗಳನ್ನು ನಾವು ಅನುಭವಿಸಬೇಕಾಗಿದೆ. ಇವಾಗ ನೀವೆಲ್ಲ ಅದೇ ರೀತಿಯೇ ಅನುಭವಿಸ್ತಾ ಇದ್ದೀರಾ. ರಿಲಿಜಿಯಸ್ ಕ್ರಿಶ್ಚಿಯನು ಟಾಪಲ್ಲಿದೆ 100ಅಲ್ಲಿ. ದೇವ್ರ ಜೊತೆ ಫೆಲೋಶಿಪ್ ಆಗಿ ವಾಕ್ಯ ಭಾಗವನ್ನು ಕೇಳಿ ನಡೆಯುವಂಥವ್ರಿಲ್ಲ. ಕೇಳ್ತಾರೆ, ಕಿವಿಯಲ್ಲಿ ಕೇಳ್ತಾರೆ, ಈ ಕಿವಿಯಲ್ಲಿ ಬಿಟ್ಬಿಡ್ತಾರೆ. ನಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಕಡೆದಾಗಿ ಯೋವಾನ್ 10:28 ನಾವು ಇವಾಗ ಓದಿದ್ವಲ್ಲ, ಯೋವಾನ್ ತಾನೆ ಅದು. ಆಕ್ಸ್ 13:48 ಓದೋಣ. ಅಪೊಸ್ತಲರು 13:48. ಅಲ್ಲಿದ್ದ ಅನ್ಯ ಜನರು ಆ ಮಾತನ್ನು ಕೇಳಿ ಸಂತೋಷಪಟ್ಟು ದೇವರ ವಾಕ್ಯವನ್ನು ಹೊಗಳಿದರು ಮತ್ತು ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟವರೆಲ್ಲರೂ ನಂಬಿದರು. ಕರ್ತನ ವಾಕ್ಯವಾಸಿ ಮೇಲೆಲ್ಲ ಕಡೆಯಲ್ಲಿ ಹಬ್ಬಿತು. ಅಂದರೆ ಈ ಭೂಲೋಕದಲ್ಲಿ 2 ಇಟ್ಟಿದ್ದಾರೆ. ಒಂದೇ ಇಟ್ಟರೆ ದೇವರ ಶಕ್ತಿ ಗೊತ್ತಾಗಲ್ಲ. ಇಲ್ಲಿ ನೋಡ್ರಿ, ಬರೀ ಬೆಳಕಿತ್ತಂತ ಇಟ್ಕೊಳ್ರಿ, ಬರೀ ಬೆಳಕಿತ್ತಂತ ಇಟ್ಕೊಳ್ರಿ, ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಕತ್ತಲೆ ಇರೋದ್ರಿಂದ ಎಲ್ಲಾದ್ರೂ ಲೈಟ್ ಹಾಕಿದ್ರೆ ಹಿಂಗೆ ಅಂತ ಮಾಡ್ತಾರೆ. ಯಾಕಂದರೆ ಕತ್ತಲೆ ಇರೋದ್ರಿಂದ ಬೆಳಕು ಬಂತು ಅನ್ನೋದಕ್ಕೆ ಒಂದು ಘನ ಕೊಟ್ಟು, ನಾನು ಎಷ್ಟು ಜನ ಹೇಳಿದ್ದೀನಿ, ಲೈಟ್ ಹಾಕಿದಾಗ ಹಿಂಗೆ ಅದನ್ನು ಮುಗ್ತಾರೆ. ಬರೀ ಸೂರ್ಯನು ಕೂಡ ಮುಗ್ತಾರೆ. ಅದೇ ರೀತಿಯಾಗಿ ಬರೀ ದೇವರೇ ಇದ್ದಿದ್ರೆ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಸೈತಾನನೂ ಒಬ್ಬನು ಇರೋದ್ರಿಂದ ಅವನು ಸೈತಾನೆಲ್ಲ ಹಿಂಸೆ ಮಾಡಿ 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 ಅವನು ಕೊಡುವ ಆಶೀರ್ವಾದ ತಾತ್ಕಾಲಿಕವಾದದ್ದು, ವೇದನೆ, ದುಃಖದ. ಆ ಟೈಮಿಗೆ ಸಂತೋಷ ಥರ ಇರುತ್ತೆ. ಹೊಸದಾಗಿ ಹೆಣ್ಮಗು ಸಿಕ್ಕರೆ, ಫಿಲಮಿಗೆ ಹೋದರೆ ಈ ಹೊಸ ಜೋಡಿ ಅಂತ, ಬಟ್ ಅದು ಸ್ವಲ್ಪ ದಿನದಲ್ಲೇ ವೇದನೆಯನ್ನು ಕೊಡುತ್ತೆ. ಅದು ವೇದನೆ ಟಾಪ್ ಪೋಸ್ಟಿಗಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದರಿಂದ ಈ ಪಾಪದಿಂದ ಸಿಗುವಂಥದ್ದಲ್ಲ. ನಾವು ನಿತ್ಯ ಜೀವ ನಿರಂತರವಾಗಿ ಪರಲೋಕದಲ್ಲಿ ಯುಗ ಕಾಲ ದೇವರು ಇರೋದನ್ನು ನೋಡಿಕೊಂಡು ನಾವು ಈ ಲೋಕದಲ್ಲಿ ಓಡ್ತಾ ಇರಬೇಕು. ಇದಕ್ಕೆ ದೇವ್ರ ಕೈಯಿಂದ ಕಸ್ಕೊಳ್ಳೋಕ್ಕಾಗಲ್ಲ. ನಾವಾಗಿ ಹೋದರೆ ಅವ್ರು ಬಿಟ್ಟುಬಿಡ್ತಾರೆ. ಅದರಿಂದ ಹೋಗದ ಹಾಗೆ ಆ ನಿತ್ಯ ಜೀವ ನೇಮಿಸಲ್ಪಟ್ಟಿರುವುದನ್ನು ನಂಬಿಕೆಯಿಂದ ಓಡಿ ಜಯ ಹೊಂದಬೇಕು. ಎಲ್ಲ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿಮಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಮೊದಲನೇದಾಗಿ ದೇವರಲ್ಲೇ ಇದ್ದರೆ ಸಾಕು, ಎಲ್ಲವನ್ನು ನೀವೇ ನೋಡ್ಕೊಳ್ತೀರ. ಅದಕ್ಕೆ ಉದಾಹರಣೆಯಾಗಿ ಎಷ್ಟೋ ಕೊಂದಿದ್ದೇವೆ ತಂದೆ. ಪೌಲನನ್ನು ಜೈಲಿಗೆ ಹಾಕಿದ್ರು. ಅಲ್ಲಿ ಅವರು ಬರೆದಿರುವ 13 ಚಾಪ್ಟರ್ ಇನ್ನೂವರೆಗೂ ಮಾತಾಡುತ್ತೆ. ಅದು ಬೈಬಲ್ ಆಗಿ ಸತ್ಯವಾಗಿ ಅದನ್ನ ಧ್ಯಾನಿಸುವ ಭಾಗವಾಗಿ ಆಗಿದೆ. ಅವ್ರ ಕೆಲಸ ಜೈಲಲ್ಲಿ ಹಾಕಿದ್ದು, ಹೊರಗಡೆ ಇದ್ದರೆ ದೇವ್ರ ವಾಕ್ಯ ಸಾರ್ತಾ ಇದ್ರು. ಹಾಕಿದ್ದಕ್ಕೆ ಯುಗ ಕಾಲ ಅವರ 2000 ವರ್ಷಗಳಾದರೂ ಕೂಡ ಅವ್ರನ್ನ ಧ್ಯಾನಿಸ್ತಾ ಇದ್ದೀವಿ. ಯೋಹಾನ್, ದೇವರ ಶಿಷ್ಯನಾಗಿರುವ ಯೋಹಾನ್ ಅವ್ರನ್ನ ಪದ್ಮಾಸ್ ದ್ವೀಪದಲ್ಲಿ ಹಾಕಿದ್ರೆ ಅವರು ಪ್ರಕಟಣೆಯನ್ನು ಬರಬೇಕು. ಆ ರೀತಿಯಾಗಿ ತಂದೆ, ನಿನ್ನ ಪಾದದಲ್ಲಿ ಕೂತು ನಾವು ಇದ್ದಾಗ ನಮ್ಮ ಮೂಲಕ ನಿನ್ನ ದೊಡ್ಡ ಕಾರ್ಯಗಳು ಮಾಡುವ ದೇವರಾಗಿದ್ದೀನ. ಮಾಂಸಿಕದಲ್ಲಿ ಮಾಡಿದ್ದೆಲ್ಲ ವ್ಯರ್ಥವಾಗ್ತಾ ಇದೆ. ಮಾಂಸಿಕದಲ್ಲಿ ಪ್ರಯತ್ನ ಪಟ್ಟಿದ್ದೆಲ್ಲ ಸೋಲಾಗ್ತಾ ಇದೆ.
ಗೇಜಿ ಮಾಂಸದಲ್ಲಿ ಪ್ರಯತ್ನ ಪಟ್ಟು ಕುಷ್ಠರೋಗ ತಗೊಂಡು ಆಸ್ತಿ ಪಾಸ್ತಿ ಸ್ವಂತವಾಗಿ ಮಾಡೋಣ ಅಂತ ಹೇಳಿದ್ರೆ ದೇವರು ಕೊಡುವಂಥದ್ದಾಗಿರಬೇಕು. ದೇವರು ಬ್ಲೆಸ್ ಮಾಡಿರುವಂಥದ್ದಾಗಿರಬೇಕು. ಆರೋಗ್ಯವಾಗಲಿ, ಆಯುಸ್ಸಾಗಲಿ, ಹಣವಾಗಲಿ, ನಮ್ಮ ಜೀವನವಾಗಲಿ, ನಮಗೆ ಬೇಕಾಗಿರುವ ಸಕಲ ವಿಧವಾದ ಆತ್ಮಿಕ ಆಶೀರ್ವಾದವಾಗಲಿ ದೇವರಿಂದ ಪಡೆದುಕೊಂಡು ಜೀವನ ಮಾಡೋದಕ್ಕೆ ಕೃಪೆ ಕೊಡ್ರಿ. ನೋಡೋರ ಮಧ್ಯದಲ್ಲಿ ನಾವು ಅಸಹ್ಯವಾಗಿದ್ದರೂ ಕೂಡ ದೇವರ ದೃಷ್ಟಿಯಲ್ಲಿ ವಿಶೇಷವಾಗಿರುವಂತೆ ಜೀವಿಸಲು ಕೃಪೆ ಮಾಡಿ. ಈ ಲೋಕವನ್ನು ನೋಡಿ ಯಾಮಾರದ ಹಾಗೆ ಸತ್ಯದಲ್ಲಿ ಬಾಳೋದಕ್ಕೆ ಕೃಪೆ ಕೊಟ್ಟು ನಡೆಸ್ರಿ. ಮನುಷ್ಯರನ್ನು ಮೆಚ್ಚೋದಕ್ಕೆ ನಮ್ಮ ಅಲಂಕಾರಗಳು, ಡ್ರೆಸ್ಸುಗಳು ಇಲ್ಲದ ಹಾಗೆ ದೇವರು ಕೊಟ್ಟಿರುವುದನ್ನು ಸ್ತುತಿ ಹೇಳಿ ಹೆಚ್ಚಿಸೋದಕ್ಕೆ ಕೃಪೆ ಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೆನ್.